ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ ಬಲ ಬರುತ್ತೆ ಹಾಗೂ ಮಾನಸಿಕ ಸ್ಥಳತ್ರ ಇಲ್ಲ ಸ್ನೇಹಿತರೆ. ನಾವು 10ನೇ ಹೆಜ್ಜೆಯಲ್ಲಿ 98ನೇ ಪೇಜ್ನಲ್ಲಿ ಇದ್ದೀವಿ ನಿನ್ನೆ. ಸೊ ಯಾಕೆ ಈ ತುರ್ತು ಪರಿಶೀಲನೆ ನಾವು ಬೇಕಾಗ್ತದೆ, ತೆಗೆದುಕೊಳ್ಬೇಕಾಗ್ತದೆ? ಸಾಕಷ್ಟು ಒಂದಿಷ್ಟು ಎಮೋಷನಲ್ ಡಿಸ್ಟರ್ಬೆನ್ಸಸ್ ಅಂತ ಹೇಳ್ತೀವಿ, ಉದ್ವೇಗ ಭರಿತ ಕೆಲವೊಂದಿಷ್ಟು ಭಾವನೆಗಳನ್ನ ಅಣಿಸ್ಲಿಕ್ಕೆ ಈ 10ನೇ ಹೆಜ್ಜೆ ಬಹಳ ಸಹಕಾರಿಯಾಗ್ತದೆ. ಪ್ರತಿದಿನ ನಾವು ಇದರಿಂದ ಅಥವಾ ಆಗಿಂದಾಗೆ ನಮ್ಮ ಈ ಪರಿಶೀಲನೆಯನ್ನ ಮಾಡುವುದರಿಂದಾಗಿ ಕೆಲವೊಂದಿಷ್ಟು ಮುಂದಿನ ಅವಧಿಯಲ್ಲಿ ಅಥವಾ ಆಯಾ ದಿನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಎದುರಿಸುವಲ್ಲಿ ಇದು ಸಹಕಾರಿಯಾಗ್ತದೆ. ಅದರ ಜೊತೆಗೆ ಇಟ್ ವಿಲ್ ಬಿಕಮ್ ಎ ವೆಪನ್ ಅಂತ ಹೇಳ್ತೀವಿ ನಾವು. ಇದೊಂದು ಪ್ರಮುಖ ಆಯುಧವಾಗಿಯೂ ಕೂಡ ನಮ್ಮಲ್ಲಿ ಕಾರ್ಯವೆಸಗುತ್ತದೆ. ಸೊ ದೀರ್ಘಾವಧಿಯ ಸಮಸ್ಯೆಗಳಿಗಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅವಕ್ಕೆ ಆದಂತ ಒಂದಿಷ್ಟು ಸಮಯವನ್ನ ಮೀಸಲಿಟ್ಟಿರ್ತೀವಿ. ಆ ಮೀಸಲಿಟ್ಟಂತ ಸಮಯದಲ್ಲಿ ಅವುಗಳ ಬಗ್ಗೆ ಒಂದಿಷ್ಟು ದೀರ್ಘವಾದ ಒಂದಿಷ್ಟು ಪರಿಸ್ಥಿತಿಗಳನ್ನ ಅಥವಾ ದೀರ್ಘವಾದ ಒಂದಿಷ್ಟು ಏನು ಸನ್ನಿವೇಶಗಳು ಅಥವಾ ಪರಿಸ್ಥಿತಿ ಅಥವಾ ಕಷ್ಟಗಳು ಅಥವಾ ನೋವುಗಳು ಅಥವಾ ನಾವೇನ್ ಮಾಡಿದಂತ ಕಾರ್ಯಗಳು ಅವುಗಳ ಬಗ್ಗೆ ಒಂದಿಷ್ಟು ಪರಿಶೀಲನೆ ಮಾಡ್ಲಿಕ್ಕೆ ಒಂದಿಷ್ಟು ಸಮಯ ನಾವು ನಿಗದಿ ಮಾಡ್ತೀವಿ. ಅಂತ ಸಮಯದಲ್ಲಿ ಅವುಗಳನ್ನ ನಿಗದಿ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ಈ ನಮ್ಮ ತುರ್ತು ತಪಶೀಲ ಅಥವಾ ಆಗಿಂದಾಗಲೇ ನಮ್ಮನ್ನ ನಾವು ತಪಶೀಲನೆ ಮಾಡೋದ್ರಿಂದ ಏನಾಗ್ತದೆ, ದೈನಂದಿನ ಏಳು ಬೀಳುಗಳನ್ನ ಎದುರಿಸಾಕ ನಾವು ಗಟ್ಟಿಯಾಗಿ ನಿಲ್ತೀವಿ. ನಮ್ಮಿಂದ ತಪ್ಪಾಗೋದನ್ನ ಸ್ವಲ್ಪ ಕಡಿಮೆ ಹಾಕೋತ ಬರ್ತದ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾರೆ. ಸೊ ಇವತ್ತಿನ ದಿನ ನಾವು ಅದರ ಮುಂದುವರೆದ ಭಾಗವನ್ನು ನೋಡೋಣ. ಸೊ 88ನೇ ಪೇಜ್ನಲ್ಲಿ 2ನೇ ಪ್ಯಾರಾದಿಂದ ಇದೆ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಪ್ರಶಾಂತ ಧಾಮದ ಸ್ನೇಹಿತರು ಅದನ್ನ ಓದಬೇಕಾಗಿ ನಾನು ಕೇಳ್ಕೊತೀನಿ. ಹಿಂದಿನಿಂದ ಒಂದ್ ಸ್ವಲ್ಪ ಮ್ಯೂಟ್ ಮಾಡಿ ನನ್ನನ್ನು ಪ್ಲೀಸ್. ನಮಸ್ಕಾರ ಬಂಧುಗಳೇ. ದೈನಂದಿನ ಪರಂಪರೆಗಳು 10ನೇ ಹೆಜ್ಜೆ, ಪುಟ ಸಂಖ್ಯೆ 88, ಸೆಕೆಂಡ್ ಪ್ಯಾರಾ. ಈ ಎಲ್ಲ ಸಂದರ್ಭಗಳಲ್ಲೂ ನಮ್ಮಲ್ಲಿ ಅಗತ್ಯವಾಗಿ ಬೇಕಾದುದೆಂದರೆ ಸ್ವನಿಬಂಧನೆ, ಸಂದರ್ಭದ ಹಾಗೂ ಪರಿಣಾಮದ ಸಾತ್ವಿಕ ವಿವೇಚನೆ. ತಪ್ಪು ಬೇರೆ ಯಾರದ್ದೇ ಆಗಿದ್ದರೂ ಅದನ್ನು ಕ್ಷಮಿಸಲು ಸದಾ ಸಿದ್ಧನಾಗಿರುವುದು. ನಾವು ನಮ್ಮ ಹಿಂದಿನ ತಪ್ಪುದಾರಿಗೆ ಇಳಿದುಕೊಂಡರೂ ಸಹ ನಿರಾಶರಾಗಬೇಕಿಲ್ಲ. ಯಾಕೆಂದರೆ ಈ ಮೇಲೆ ಹೇಳಿದಂತಹ ಶಿಸ್ತು ಸುಲಭ ಸಾಧ್ಯವಲ್ಲ. ನಾವು ಬೆಳವಣಿಗೆಯನ್ನು ಕಂಡುಕೊಳ್ಳಬೇಕೇ ಹೊರತು ಸಂಪೂರ್ಣತೆಯನ್ನಲ್ಲ. ಓಕೆ, ಥ್ಯಾಂಕ್ ಯು. ಸೊ ಎಲ್ಲಾ ಸಂದರ್ಭಗಳಲ್ಲಿ ನಮಗೆ ಏನು ಬೇಕಪ್ಪ ಅಂತಂದ್ರೆ ಅಗತ್ಯವಾಗಿ ಸೆಲ್ಫ್ ರೆಸಿಸ್ಟೆಂಟ್ ಅಂತ ಹೇಳ್ತೀನಿ, ಸೆಲ್ಫ್ ರಿಸ್ಟೆಂಟ್ ಅಂತಾನು ಹೇಳ್ತೀವಿ, ಅಥವಾ ಸೆಲ್ಫ್ ರೆಸಿಸ್ಟೆಂಟ್ ಅಂದ್ಕೋಬಹುದು. ಅಂದ್ರೆ ಸ್ವನಿಬಂಧನೆಯನ್ನ ನಾವು ಹಾಕೋಬೇಕಾಗ್ತದೆ. ಯಾಕೆ ಈ ನಿಬಂಧನೆಯನ್ನ ಹಾಕೋಬೇಕು ಅಂತಂದ್ರೆ ನಮ್ಮಿಂದ ಸಾಕಷ್ಟು ಸಲ ಕೆಲವೊಬ್ಬರಿಂದ ಆಗುದಿಲ್ಲ, ಕೆಲವೊಬ್ಬರಿಗೆ ಸಾಕಷ್ಟು ಸಲ ಅವಘಡಗಳಾಗ್ತವೆ, ಮಾತು ಹೋಗಿಬಿಡ್ತಾವೆ, ಜೋರಾಗಿ ಮಾತನಾಡ್ಬಿಡ್ತೇವೆ. ಆ ಸನ್ನಿವೇಶ ಹೇಗಿರ್ತದೆ ಏನು, ಅಪೋಸಿಟ್ ಇದ್ದವರು ಹೇಗೆ ತಗೊಂಡ್ರು ಏನು, ಅದೆಲ್ಲವೂ ಆಗೋದಿಲ್ಲ. ಈಗ ಇದನ್ನೆಲ್ಲವೂ ಓದಬೇಕಾದ್ರೆ ನನಗೆ ಇವತ್ತು ಬೆಳಗಿನಿಂದ ಆಗಿದ್ದೆಲ್ಲವೂ ನೆನಪು ಬರ್ತದೆ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಆಡಿಟ್ ನಡೆದದ, ಯಾರು ಅಟೆಂಡರ್ಗೆ ಮತ್ತೆ ಬೈದೆ. ಇವತ್ತು ಇದೇನ್ ಆಗ್ತದ ಅಂದ್ರೆ ಮಾಡೋ ತನಕ ಮಾಡಿ ಇಲ್ಲಿ ಬಂದು ಕೂತು ಯೋಚನೆ ಮಾಡ್ದಂಗೆ ಆಗಿಬಿಡ್ತದೆ. ಈ ಮೀಟಿಂಗ್ ಮುಗಿದ ತಕ್ಷಣ ಫೋನ್ ಹಚ್ಬೇಕು ಅವ್ರು. ಸೊ ಇಲ್ಲಿ ನಮ್ಗೆ ಈ ಸ್ವನಿಬಂಧನೆ ಅಥವಾ ರೀಸ್ಟ್ರೈಂಟ್ ಅನ್ನುವಂಥದ್ದು ಏನದಲ್ಲ ಬಹಳ ಅನುಕೂಲ ಮಾಡ್ತದೆ ಸ್ನೇಹಿತರೆ. ಸಂದರ್ಭ ಹಾಗೂ ಕೆಲವೊಂದಿಷ್ಟು ಏನು ಈ ನಾವು ಮಾತನಾಡಿದ ಅಥವಾ ನಾವು ಆಡಿದ ಅಥವಾ ಆ ಘಟನೆ ನಡೆದ ನಂತರ ಆದಂತಹ ಪರಿಣಾಮದ ಬಗ್ಗೆ ವಿವೇಚನೆ ಮಾಡ್ಬೇಕಾಗ್ತದೆ. ಅಲ್ಲೊಂದಿಷ್ಟು ಸಾತ್ವಿಕವಾಗಿ ಯೋಚನೆಯನ್ನ ಮಾಡಬೇಕಾಗ್ತದೆ. ತಪ್ಪು ಯಾರಿಗೂ ಇರ್ಲಿ, ತಪ್ಪು ಮಾಡಿದಕ್ಕೆ ಬೈದಿರ್ತೇವೆ ಅಂತ ಅನ್ಕೊಳ್ಳೋಣ. ಆದ್ರೂ ಕೂಡ ಆ ತಪ್ಪು ಯಾರದೇ ಆಗಿದ್ರು ಕೂಡ ನಾವು ಅವರನ್ನ ಕ್ಷಮಿಸ್ಲಿಕ್ಕೆ ರೆಡಿ ಆಗಿರ್ಬೇಕು ಅಂತ ಹೇಳ್ತಾರೆ, ಸದಾ ಸಿದ್ಧರಾಗಿರ್ಬೇಕು ಅಂತ ಹೇಳ್ತಾರೆ. ನಾವು ನಮ್ಮ ಹಿಂದಿನ ತಪ್ಪು ದಾರಿಗೆ ಇಳಿದುಕೊಂಡ್ರು ಸಹ ನಿರಾಶರಾಗಬೇಕಾಗಿಲ್ಲ. ಇವೊಂದು
ನಾವು ಕೂಡ ಹಿಂದಿನ ತಪ್ಪು ದಾರಿಗೆ ಇಳಿದುಕೊಂಡ್ರು ಕೂಡ ಕೆಲವೊಮ್ಮೆ ನಾವು ಆಗುತ್ತಂತಲ್ಲ ಕಂಟಿನ್ಯೂಸ್ ಆಗಿ, ಬಟ್ ನಾವು ತಪ್ಪು ಮಾಡಿದ್ರು ಕೂಡ ಆನೆಸ್ಟ್ ಅನಲೈಸಿಸ್ ಅದು ಬಹಳ ಇಂಪಾರ್ಟೆಂಟ್. ಪ್ರಾಮಾಣಿಕವಾಗಿ ಅದನ್ನ ವಿವೇಚನೆಯನ್ನ ಮಾಡಬೇಕು, ಸಾತ್ವಿಕ ವಿವೇಚನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ತಪ್ಪು ಅವ್ರದೇ ಆಗಿರ್ಲಿ ಯಾರದೇ ಆಗಿರ್ಲಿ, ತಪ್ಪು ಬೇರೆಯವ್ರದ್ದು ಯಾರದೇ ಆಗಿದ್ರು ಕೂಡ ಅಲ್ಲಿ ನಾವು ಕ್ಷಮಿಸ್ಲಿಕ್ಕೆ ರೆಡಿ ಆಗಬೇಕು. ಯಾರು ಅನ್ಮ್ಯೂಟ್ ಆಗಿದ್ದಾರೆ ನನಗೆ, ನಾನು ಇದನ್ನೆಲ್ಲ ಅನ್ಮ್ಯೂಟ್ ಹೊಸದ ರಾಜ್ಯ. ಇದನ್ನೆಲ್ಲ ಮಾಡ್ತಾ ಕೊಡ್ಬೇಕು ಈಗ. ಓಕೆ, ನಿಮ್ ಸ್ಕ್ರೀನ್ ಅಲ್ಲಿ ಎಲ್ಲ ಕಾಣ್ತದೆ ನಾನು ಮಾಡೋದು, ಈಗ ಏನು ಮಾಡಕ್ಕಾಗಲ್ಲ. ಓಕೆ, ಸೊ ತಪ್ಪು ಯಾವ್ದೇ ಆಗಿದ್ರು ಕೂಡ ಕ್ಷಮಿಸ್ಲಿಕ್ಕೆ ನಾವು ಸದಾ ಸಿದ್ಧರಾಗಿರಬೇಕು. ಇವಂದು ನಾವು ಕೂಡ ತಪ್ಪು ಮಾಡಿದ್ರು ಕೂಡ ಅಲ್ಲಿ ಕೂಡ ನಿರಾಶರಾಗ್ಬೇಕಾಗಿದೆ. ಈಗಾದ್ಮೇಲೆ ನನಗೆ ನಿರಾಶೆ ಅನ್ನಿಸ್ತೈತಿ ಫಸ್ಟಿಗೆ, ಬಟ್ ಇಲ್ಲ, ಅದಕ್ಕೊಂದು ದಾರಿ ಇದೆ. ಇಮಿಡಿಯೇಟ್ ಆಗಿ ಈ ಮುಗಿದ ತಕ್ಷಣ ಫೋನ್ ಮಾಡ್ಬೇಕು, ಇಲ್ಲ ಭೇಟಿ ಆಗ್ಬೇಕು, ಕ್ಷಮೆ ಕೇಳ್ಬೇಕು. ಇಲ್ಲ ಬೇರೆ ಏನೋ ಗದ್ದಲಾಗಿದ್ದೆ, ಟೆನ್ಷನ್ ಆಗಿತ್ತು, ಮಾತಾಡಿದೆ. ಸೊ ಈ ನಾವು ಮಾಡಿದ ತಪ್ಪುಗಳು, ಬೆಳಗ್ಗೆ ಮಾಡಿದ ತಪ್ಪು ಈಗ ಈ ಕ್ಷಣಕ್ಕೆ ನಮಗೆ ನೆನಪಾಗ್ತದೆ. ಇದು ಎದರ ಪರಿಣಾಮ ಅಂತಂದ್ರೆ 10ನೇ ಹೆಜ್ಜೆ ಪರಿಣಾಮ. ಯಾಕಂದ್ರೆ ಈ ರೀತಿ ಮಾಡೋದು ಅಥವಾ ಈ ರೀತಿ ಶಿಸ್ತನ್ನು ಪಾಲಿಸೋದು ಅಷ್ಟು ಸರಳ ಅಲ್ಲ. ಆದ್ರೂ ಕೂಡ ನಾವು ಅಲ್ಲಿ ಏನ್ ಹೇಳ್ತೇವೆ, ನಾವು ಬೆಳವಣಿಗೆಯನ್ನ ಕಂಡುಕೊಳ್ಬೇಕು ಹೊರತಾಗಿ ಸಂಪೂರ್ಣತೆಯನ್ನಲ್ಲ. ನಾವ್ ಯಾಕದೀವಿ, ವಿ ಶಾಲ್ ಲುಕ್ ಫಾರ್ ಪ್ರೋಗ್ರೆಸ್. ಆಧ್ಯಾತ್ಮಿಕ ಬೆಳವಣಿಗೆ ನಮ್ಮ ದಾರಿಯಾಗಿದೆ, ಅದು ಸಂಪೂರ್ಣತೆಗೆ ಅಲ್ಲ. ಸಂಪೂರ್ಣತೆ ಆಗ್ತೀವಂತಲ್ಲ, ಆ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಪ್ರತಿಪಾದಿಸಬೇಕು, ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತೀವಿ. ಹೀಗಾಗಿ ನಾವು ನಮ್ಮ ಆತ್ಮಿಕ ಬೆಳವಣಿಗೆಯನ್ನ ಕಂಡುಕೊಳ್ಳಬೇಕು. ವಿ ಶಾಲ್ ಲುಕ್ ಫಾರ್ ಅವರ್ ಪ್ರೋಗ್ರೆಸ್, ನಾಟ್ ಫಾರ್ ಅವರ್ ಪರ್ಫೆಕ್ಷನ್. ಸಂಪೂರ್ಣತೆ ಅನ್ನುವಂಥದ್ದನ್ನ ವಿಚಾರ ಮಾಡೋಂಗಿಲ್ಲ. ಆಯ್ತು, ನನ್ನಿಂದ ತಪ್ಪಾಗೋದಿಲ್ಲ ಅಂತಲ್ಲ, ನಾನೀಗ ಹೇಳಿದ್ನಲ್ಲ, ಒಪ್ಕೊಳಕತ್ತಿಲ್ಲ. ಹಂಗೆ ಪ್ರತಿದಿನ ಕೆಲವೊಂದಿಷ್ಟು ಘಟನೆಗಳು ಆಯಾ ಸಂದರ್ಭಕ್ಕನುಸಾರವಾಗಿ ನಡೆದು ಬಿಟ್ಟಿರ್ತಾವ. ಎಷ್ಟೋ ತಡೆ ಹಿಡಿದ್ರು ಕೂಡ ತಪ್ಪುಗಳು ಆಗ್ತಾವು, ನಮ್ಮರಾಗ್ತಾವು, ಅವ್ರವರಾಗ್ತಾವು. ಆದ್ರೂ ಕೂಡ ಕ್ಷಮಿಸ್ಲಿಕ್ಕೆ ನಾವು ಸದಾ ಸಿದ್ಧರಿರ್ಬೇಕು. ಅಥವಾ ನಮ್ಮಿಂದ ತಪ್ಪಾಗಿತ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಕ್ಷಮೆ ಕೇಳಲಿಕ್ಕೆ ರೆಡಿ ಆಗಿರ್ಬೇಕು. ಸೊ ಇಂಥ ಶಿಸ್ತು, ಇಂಥದನ್ನ ಪಾಲಿಸ್ಕೊಳ್ಳೋದು, ಅಥವಾ ಇವು ಬಹಳ ನಾಟ್ ಈಸಿ ಅಂತ ಹೇಳ್ತಾರ ಅವ್ರು. ಫಾರ್ ದೀಸ್ ಡಿಸಿಪ್ಲಿನ್ಸ್ ಆರ್ ನಾಟ್ ಈಸಿ. ಅಷ್ಟು ಸರಳ ಇಲ್ಲ, ನಮಗೂ ಆಗೋದಿಲ್ಲ. ಕೆಲವೊಮ್ಮೆ ನಮ್ಮನ್ನ ಹೇಳ್ತೀವಿ, ಬುಕ್ಕದಲ್ಲಿ ಬರ್ದಾರ, ಓದ್ಕೊಂಡಿವಿ, ತಿಳ್ಕೊಂಡಿವಿ, ಅದಾದ ನಂತರ ನೆನಪು ಬರ್ತದ, ಅಯ್ಯೋ ಹೀಗ್ ಮಾಡಿದ್ನಲ್ಲ ಅಂತ ಅನ್ನೋದು 10ನೇ ಹೆಜ್ಜೆ. ನಮ್ಮನ್ನ ಜಾಗೃತ ಮನಸ್ಸಿಗೆ ತರ್ತದಲ್ಲ, ಅದು 10ನೇ ಹೆಜ್ಜೆ. ತಪ್ಪು ನಡೆದ ಮೇಲೆ ಅದರ ಬಗ್ಗೆ ತಾತ್ಸಾರ ತೋರದೆ, ನಾನೇ ಮಾಡಿದ್ದು ಸರಿ ಅಂತ ಹೇಳಿ ವಾದ ಮಾಡದೆ, ಅಥವಾ ನಂದೇ ಕರೆಕ್ಟ್ ಅನ್ನುವಂಥದ್ದನ್ನ ಬಿಂಬಿಸದೆ, ನನ್ನಿಂದ ತಪ್ಪಾಗಿದ್ರೆ ನಾನೇ ಕ್ಷಮೆ ಕೇಳಲಿಕ್ಕೆ ರೆಡಿ ಆಗಬೇಕು, ಅಥವಾ ಅವರಿಂದ ತಪ್ಪಾಗಿದ್ರೆ ಅದನ್ನ ಕ್ಷಮಿಸ್ಲಿಕ್ಕೆ ನಾವು ರೆಡಿ ಆಗಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ನಾವು ಬೆಳವಣಿಗೆಯನ್ನ ಕಂಡುಕೊಳ್ಬೇಕು ಹೊರತು ಸಂಪೂರ್ಣತೆ ಅಲ್ಲ ಅನ್ನುವಂಥ ಮಾತನ್ನ ಅವ್ರಿಲ್ಲಿ ಹೇಳ್ತಾರೆ. ಅದಾದ ನಂತರ ಮುಂದೆ ಏನಾಗ್ತದೆ ದಯವಿಟ್ಟು ಓದಿ ಸರ್. ಸ್ವಲ್ಪ ಮ್ಯೂಟ್ ಮಾಡಿ ಹಿಂದೆ ನನ್ನ. ನಮ್ಮ ಪ್ರಾಥಮಿಕ ಉದ್ದೇಶವು ನಮ್ಮ ಸ್ವನಿಬಂಧನೆಯ ಬೆಳವಣಿಗೆಯಾಗಿದೆ. ಇದು ಅತಿ ಪ್ರಾಮುಖ್ಯವಾದುದಾಗಿದೆ. ನಾವು ಅವಸರದಲ್ಲಿ ಅಥವಾ ಕಠಿಣವಾಗಿ ಮಾತನಾಡುವುದೇ ಆದಲ್ಲಿ, ಸಂತುಲಿತ ಅವಸರದಲ್ಲಿ ಅಥವಾ ಕಠಿಣವಾಗಿ ಮಾತನಾಡುವುದೇ ಆದಲ್ಲಿ, ಸಂತುಲಿತ ಮನಸ್ಕರು, ಸಹಿಷ್ಣುಗಳು ಆಗಿರುವ ನಮ್ಮ ಸಾಮರ್ಥ್ಯವು ಅದೇ ಕ್ಷಣದಲ್ಲಿ ಹಾರಿ ಹೋಗುತ್ತದೆ. ಒಂದು ನಿರ್ದಯಿ ಮಾತಿನ ಚಕಮಕಿ ಅಥವಾ ಒಂದು ಕ್ಷಣಿಕ ಆರೋಪವು ಇನ್ನೋರ್ವ ವ್ಯಕ್ತಿಯೊಂದಿಗೆ ನಮ್ಮ ಸಂಬಂಧವನ್ನು ಇಡೀ ಒಂದು ದಿವಸಕ್ಕೆ ಅಥವಾ ಇಡೀ ಒಂದು ವರ್ಷಕ್ಕೆ ನಾಶಗೊಳಿಸಬಹುದು. ಹಾಗಾಗಿ ನಾಲಿಗೆಯನ್ನು, ಲೇಖನಿಯನ್ನು ತಹಬಂದಿಯಲ್ಲಿರಿಸುವುದರಲ್ಲಿ ಬಹಳಷ್ಟು ಪ್ರಯೋಜನವಿದೆ. ನಾವು ಕೋಪ ಹಾಗೂ ಉದ್ವೇಗಭರಿತ ಟೀಕೆ ಮತ್ತು ಚರ್ಚೆಗಳನ್ನು ತಪ್ಪಿಸಿಕೊಳ್ಳಬೇಕು. ಇದೇ ನಾವು ಇತರರನ್ನು ಹೀನವಾಗಿ ಕಾಣುವುದಕ್ಕೂ ಅನ್ವಯಿಸುತ್ತದೆ. ಇವುಗಳು ಭಾವನಾತ್ಮಕ ತಡೆಗಳು, ಅತಿಯಾದ ಸ್ವಾಭಿಮಾನ ಮತ್ತು ಪ್ರತೀಕಾರದಿಂದ ಕೂಡಿರುವಂತವುಗಳು. ನಮ್ಮ ಮೊದಲ ಕೆಲಸವೆಂದರೆ ಈ ತಡೆಗಳನ್ನು ತಪ್ಪಿಸಿಕೊಂಡು ನಡೆಯುವುದು. ನಾವು ತಡೆದು ನಿಂತು ಯೋಚಿಸುವುದನ್ನು ಅಭ್ಯಸಿಸಬೇಕು. ಸ್ವನಿಬಂಧನೆಯು ಯಾಂತ್ರಿಕ ರೀತಿಯ ಅಭ್ಯಾಸವಾಗುವ ತನಕ ನಾವು ಒಳ್ಳೆಯ ರೀತಿಯಲ್ಲಿ ಯೋಚಿಸುವುದಾಗಲಿ ಕಾರ್ಯನಿರತರಾಗುವುದಾಗಲಿ ಸಾಧ್ಯವಾಗುವುದಿಲ್ಲ. ಓಕೆ ಓಕೆ ನಮ್ಮ ಪ್ರಾಥಮಿಕ ಉದ್ದೇಶ ಏನು? ನಮ್ಮ ಪ್ರಾಥಮಿಕ ಉದ್ದೇಶ ಏನಪ್ಪಾ ಅಂತಂದ್ರೆ,
ನಮ್ಮನ್ನ ನಾವು ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಇದರ ಬೆಳವಣಿಗೆಯನ್ನ ನಾವು ನಡೆಸಬೇಕಾಗೈತಿ. ಸೆಲ್ಫ್ ರಿಸ್ಟ್ರೈಂಟ್ ಅಂತ ಹೇಳ್ತಾರೆ. ನಮ್ಮನ್ನ ನಾವು ನಿಬಂಧನೆಗೆ ಒಂದಿಷ್ಟು ನಿಬಂಧನೆಗೆ ನಮ್ಮನ್ನ ನಾವು ಒಳಪಡಿಸ್ಬೇಕು. ಅದರ ಬೆಳವಣಿಗೆ ಆಗಿದೆ. ನಮ್ಮಲ್ಲಿ ಇದೇನು ನಮ್ಮ ಉದ್ದೇಶ ಬೇರೆ ಏನೂ ಇಲ್ಲ. ಅವ್ರಿಗೆ ಕ್ಷಮೆ ಕೇಳಬೇಕು ಅಥವಾ ಕ್ಷಮೆ ಕೊಡಬೇಕು ಅಥವಾ ತಪ್ಪು ಮಾಡಬೇಕು ಅಥವಾ ತಪ್ಪು ಮಾಡಬಾರ್ದು, ಅವರಿಗೆ ಮಾತನಾಡಬಾರ್ದು ಅನ್ನುವಂಥದ್ದಲ್ಲ. ನಮ್ಮ ಉದ್ದೇಶ, ನಮ್ಮ ಗುರಿ ಅಥವಾ ನಮ್ಮ ಆಸೆ ಏನಪ್ಪಾ ಅಂತಂದ್ರೆ, ನಮ್ಮ ಅಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ಡೆವಲಪ್ಮೆಂಟ್ ಆಫ್ ಸೆಲ್ಫ್ ರಿಸ್ಟ್ರೈಂಟ್. ನಮ್ಮ ಬೆಳವಣಿಗೆಗೆ ಇದು ಅವಶ್ಯಕವಾಗಿದೆ. ಸೊ ನಾವು ಅವಸರದಲ್ಲಿ ಕೆಲವೊಮ್ಮೆ ಕಠಿಣವಾಗಿ ಮಾತನಾಡೋದ್ರಲ್ಲಿ ಯಾಕೋ ಡಬಲ್ ಸಲ ರಿಪೀಟ್ ಆಗಿದೆ ಆಕ್ಚುಲಿ. ನಾವು ಅವಸರದಲ್ಲಿ ಅಥವಾ ಕಠಿಣವಾಗಿ ಅಥವಾ ಕೆಟ್ಟದಾಗಿ ಮಾತನಾಡೋದ್ರಲ್ಲಿ ಸಂತುಲಿತ ಮನಸ್ಕರು, ಸಹಿಷ್ಣುಗಳು ಆಗಿರುವ ನಮ್ಮ ಸಾಮರ್ಥ್ಯ ಅದೇ ಕ್ಷಣ ಹಾರಿ ಹೋಗ್ತದೆ. ನಾವು ಸೀಮಿತತೆಯಿಂದ ಇದ್ದೀವಿ, ಆದ್ರೂ ಕೂಡ ಕೆಲವೊಮ್ಮೆ ಈ ರೀತಿ ಮಾಡೋದ್ರಿಂದಾಗಿ ನಾವು ನಮ್ಮ ಸಾಮರ್ಥ್ಯ ಆ ಕ್ಷಣದಲ್ಲಿ ಹಾರಿ ಹೋಗ್ತದೆ ಅಂತ ಹೇಳ್ತಾರೆ. ಈಗ ಆ ಫೀಲಿಂಗ್ ನನಗೆ ಆಕ್ಚುಲಿ ಏನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಿಜವಾಗಿ ಹೇಳ್ಬೇಕಂದ್ರೆ. ಯಾರಿಗೆ ನಾವು ಮಾಡಿರ್ತೀವಲ್ಲ, ಈಗ ಅದ್ರ ನೆನಪು ಬರಕ್ ಚಾಲು ಆಗ್ಬಿಟ್ಟದ, ಮನಸ್ಸಲ್ಲಿ ಓಡಾಡ್ತಾ ಇದೆ. ಇಲ್ಲಿ ಏನು ಬರ್ದಿದಾರ ಅಂತದ್ದು ನೋಡ್ರಿ. ಬಿಗ್ ಬುಕ್ ಆಗ್ಲಿ, 12 ಹೆಜ್ಜೆ 12 ಪರಂಪರೆಗಳಾಗ್ಲಿ, ಇವು ನಮ್ಮ ಜೀವನದ ಕನ್ನಡಿಗಳು. ನಾವೇನ್ ಮಾಡಿರ್ತೀವಿ ಅಲ್ಲಿ ಪ್ರತಿಫಲ ಸಿಕ್ಕ ಬಿಡ್ತದೆ. ಇಲ್ಲಿ ನನಗೆ ತೋರಿಸ್ತಾ ಇದೆ ಇವತ್ತಿಗೆ. ಇಲ್ಲಿ ಬಾಯಿಯಿಂದ ಮಾತು ಬೇರೆ ಬರ್ತಾ ಇದೆ, ಬಟ್ ಮನಸ್ಸಿನಲ್ಲಿ ನನಗೆ ಓಡಾಡ್ತಾ ಇರೋದು ಯೋಚನೆನೇ ಬೇರೆ. ಸೊ ಹಿಂಗಾಗಿ ಈ ತರ ನಾವು ಮಾಡೋದ್ರಿಂದಾಗಿ ನಾವೀಗ ಸಾಕಷ್ಟು ಸಹಿಷ್ಣರಾಗಿದ್ದೀವಿ, ತಾಳ್ಮೆ ಬರ್ತಾ ಇದೆ ನಮಗೆ. ಈಗೀಗ ಎಲ್ಲವನ್ನ ತಡೆದುಕೊಳ್ಳುವಂತ ಶಕ್ತಿಗಳಿದೆ, ಎಲ್ಲರನ್ನು ಸರಿಯಾಗಿ ಸ್ವೀಕಾರ ಮಾಡುವಂತ ಒಂದಿಷ್ಟು ಮನಸ್ಥಿತಿ ಬರ್ತಾ ಇದೆ. ಸೊ ಇಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಳೋದ್ರಾಗಿರುವಾಗ ಇಂಥ ಏನಾರ ಒಂದು ಸೀನ್ ಆಗ್ಬಿಟ್ರೆ ನಮ್ಮ ಸಾಮರ್ಥ್ಯ ಅದೇ ಕ್ಷಣ ಹಾರಾಗ್ತದ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರ, ಒಂದು ನಿರ್ದಯಿ ಮಾತಿನ ಚಕಮಕಿ ಅಥವಾ ಒಂದು ಮಾತು, ಒಂದು ವಿವಾದ, ಒಂದು ವಾಗ್ವಾದ, ಒಂದು ಕ್ಷಣಿಕದ ಆರೋಪ ಅಥವಾ ಅವರನ್ನ ಬೈಯುದು, ಇವತ್ತು ಇಡೀ ದಿನ ನಮ್ಮ ಯಾರಿಗ್ ಬೈದಿದ್ದೆ ಅವ್ರು ಬಂದು ಮಾತಾಡ್ಲೇ ಇಲ್ಲ ನನ್ನ ಹತ್ರ. ಬೆಳಗ್ಗೆ ಬೈದಿದ್ದೆ ಕರೆಕ್ಟ್ ಈಗ ನೆನಪು ಬರ್ತಾ ಇದೆ ಅಲ್ಲ, ಹೌದಲ್ಲ, ಬೆಳಗ್ಗೆಯಿಂದ ಬಂದು ಆ ಅಮ್ಮ ಒಳ್ಳೆ ಮಾತಾಡ್ಲೇ ಇಲ್ಲ ನನಗೆ. ಇಡೀ ಒಂದು ಮಾತು ಇಡೀ ದಿನದ ಒಂದು ಸಮಯವನ್ನು ನಾಶ ಮಾಡಿಬಿಡ್ತು. ಕೆಲವೊಮ್ಮೆ ಇದು ಒಂದೊಂದು ದಿನಕ್ಕೆ ಹೋಗ್ತೈತಿ, ಕೆಲವೊಮ್ಮೆ ಒಂದೊಂದು ವರ್ಷಕ್ಕೂ ಹೋಗ್ತೈತಿ, ಕೆಲವೊಮ್ಮೆ ಪರ್ಮನೆಂಟ್ ಆಗಿ ಮಾತಾ ಬಿಟ್ಬಿಟ್ಟಿರ್ತಾರೆ ಯಾರಿಗೋ ಬೈದಾಗ ಅಥವಾ ಜಗಳ ಆದಾಗ ಏನಾದ್ರು. ಹಂಗಾಗಿ ನಾವು ಮಾತನಾಡ್ಬೇಕಾದ್ರೆ ನಮ್ಮ ನಾಲಿಗೆಯನ್ನ, ಲೇಖನಿಯನ್ನ ಬರೆಯೋದ್ರಲ್ಲಿ ಅಥವಾ ನಮ್ಮ ಮಾತಿನಲ್ಲಿ ಇದನ್ನ ನಾವು ತಹಬಂದಿಯಲ್ಲಿ ಇರಿಸುವುದರಲ್ಲಿ ಬಹಳ ಪ್ರಯೋಜನ ಇದೆ. ಹಿಡಿತದಲ್ಲಿ ಇಡುವುದರಲ್ಲಿ ಬಹಳ ಒಂದು ಲಿಮಿಟ್, ಒಂದು ಹಿಡಿತದಲ್ಲಿ ಇಡುವುದರಲ್ಲಿ ಅಥವಾ ಒಂದು ಕಂಟ್ರೋಲ್ ನಲ್ಲಿ ಇಡುವುದರಲ್ಲಿ ಬಹಳ ಪ್ರಯೋಜನ ಇದೆ ಅಂತ ಹೇಳ್ತಾರೆ. ನಾವು ನಮ್ಮ ಕೋಪ ಹಾಗೂ ನಮ್ಮಲ್ಲಿರುವಂತಹ ಒಂದಿಷ್ಟು ನಾವು ಮಾಡುವಂತಹ ಉದ್ವೇಗಭರಿತ ಟೀಕೆ ಮತ್ತೆ ವಾದ ವಿವಾದ ಅಥವಾ ಚರ್ಚೆಗಳನ್ನ ನಾವು ತಪ್ಪಿಸಿಕೊಳ್ಬೇಕು. ಇದೇ ತರ ವಿಷಯ ನಾವು ಮತ್ತೊಬ್ಬರನ್ನ ಹೀನವಾಗಿ ಕಾಣುವುದನ್ನು ಕೂಡ ನಿಲ್ಲಿಸಬೇಕಾಗ್ತದೆ. ಅವ್ರು ಯಾರೇ ಇರ್ಲಿ, ಅವ್ರು ಹೇಗೆ ಇರ್ಲಿ, ಯಾವ ಸ್ಥಾನಮಾನಗಳೇ ಇರ್ಲಿ, ಯಾವ ಸ್ಥಿತಿಗತಿಗಳೇ ಇರ್ಲಿ, ಅವರನ್ನ ಹೀನವಾಗಿ ಕಾಣಿಸೋದನ್ನ ನಾವು ನಿಲ್ಲಿಸ್ಬೇಕಾಗ್ತದೆ. ಯಾರು ಕೂಡ ಇಲ್ಲಿ ಹೀನರಲ್ಲ, ನಮಗಿಂತ ಯಾರು ಹೀನರಲ್ಲ, ಅವರು ಕೂಡ ಮನುಷ್ಯರೇ. ಅದನ್ನ ನಾವು ಇಲ್ಲಿ ಕಾಪಾಡ್ಕೋಬೇಕು, ಅದನ್ನ ಇಲ್ಲಿ ನಾವು ಕಾಣಬೇಕು. ಸೊ ಇಂಥ ಭಾವನಾತ್ಮಕ ತಡೆಗಳು, ಅತಿಯಾದ ಸ್ವಾಭಿಮಾನ, ಪ್ರತಿಕಾರದಿಂದ ಕೂಡಿದಂತ ವಿಷಯಗಳು, ಈ ಎಲ್ಲವನ್ನ ನಾವು ಮೊದಲು ಈ ತಡೆಗಳನ್ನ ತಪ್ಪಿಸಿಕೊಂಡು ನಡಿಬೇಕು ಅಂತ ಹೇಳ್ತಾರೆ. ಈ ಅತಿಯಾದ ಸ್ವಾಭಿಮಾನ, ಪ್ರತಿಕಾರ, ಅತಿಯಾದ ಸ್ವಾಭಿಮಾನ, ಓವರ್ ಪ್ರೈಡ್ ಅಂತ ಹೇಳ್ತಾರೆ. ಅದು ಸ್ವಾಭಿಮಾನ ಹೋಗಿ ಆಮೇಲೆ ಅಹಂಕಾರಕ್ಕೆ ತಿರುಗ್ತದೆ. ಕೆಲವೊಂದಿಷ್ಟು ದ್ವೇಷಗಳನ್ನು, ಆ ಸೇಡುಗಳನ್ನು ಆಗಿಂದಾಗೆ ನಾವು ಮುಗಿಸಕ್ಕೇನಿಲ್ಲ, ಅದನ್ನ ಇಟ್ಕೊಂಡ್ಬಿಡುದು ಪ್ರತಿಕಾರವಾಗಿ. ಆ ಸೇಡು ನಮ್ಮನ್ನು ಕುರಿಯಕ್ಕೆ ಚಾಲು ಆಗ್ತದೆ. ಸೊ ಇವುಗಳಿಂದ ನಾವು ತಪ್ಪಿಸ್ಕೊಂಡು ನಡಿಬೇಕು ಅಂತ ಹೇಳ್ತಾರೆ. ನಾವು ತಡೆದು ನಿಂತು ಯೋಚಿಸುವುದನ್ನ ಅಭ್ಯಸಿಸಬೇಕು. ಇದು ಬಹಳ ಇಂಪಾರ್ಟೆಂಟ್ ಸೆಂಟೆನ್ಸ್. ಇಲ್ಲಿ ಪಾಸ್ ಅಂತ ಹೇಳ್ತಾರೆ ನಮ್ಮ ಕಡೆ. 1 ನಿಮಿಷ ನಿಲ್ಲಿ, ಯೋಚಿಸಿ ಮತ್ತೆ ಮುಂದುವರಿಯಿರಿ ಅಂತ ಹೇಳುತ್ತೆ. ತಡೆದು ನಿಂತು ನಾವು ಯೋಚಿಸುವುದನ್ನು ಅಭ್ಯಸಿಸಬೇಕು. ಸ್ವನಿಬಂಧನೆ ಯಾಂತ್ರಿಕ ರೀತಿ ಅಭ್ಯಾಸವಾಗುವ ತನಕ ನಾವು ಒಳ್ಳೆಯ ರೀತಿಯಲ್ಲಿ ಯೋಚಿಸುವುದಾಗಲಿ ಅಥವಾ ಕಾರ್ಯನಿರತರಾಗುವುದಾಗಲಿ ಸಾಧ್ಯ ಆಗುವುದೇ ಇಲ್ಲ. ಎಲ್ಲಿ ಮಠ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ, ಅಲ್ಲಿ ಮಠ ಇದು ಅಷ್ಟು ಸರಳವಾಗಿ ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ತಾರೆ. ಬಹಳ ಚಂದ ಹೇಳ್ತಾರೆ. ವಿ ಮಸ್ಟ್ ಅವಾಯ್ಡ್ ಎ ಕ್ವಿಕ್ ಟೆಂಪರ್ಡ್
ಕ್ರಿಟಿಸಿಸಮ್ ಅಂಡ್ ಫ್ಯೂರಿಯಸ್ ಅದನ್ನ ಹೇಳ್ತಾರೆ. ಪವರ್ಫುಲ್ ಅಥವಾ ಪವರ್ ಡ್ರಿವನ್ ಆರ್ಗ್ಯುಮೆಂಟ್ ಮಾಡೋದನ್ನ ನಿಲ್ಲಿಸಬೇಕು. ಕಷ್ಟಗಳು ಬರ್ತಾವ, ನೋವುಗಳು ಬರ್ತಾವ, ಸಂತೋಷ ಇರ್ತದ, ದುಃಖ ಬರ್ತದ, ಸಾಕಷ್ಟು ಬೇಡವಾದ ವಿಷಯಗಳು ಬರ್ತಾವ, ಸಾಕಷ್ಟು ಜನ ನಮ್ಮನ್ನ ಟೀಕೆ ಮಾಡ್ತಾರ, ಕೆಲವೊಮ್ಮೆ ಹೇಳಿದಾಗ ನಮಗ ಅವಮಾನ ಮಾಡ್ತಾರ ಅಥವಾ ಹೇಳಿದಾಗ ಮಾತನ್ನ ಕೇಳುವುದಿಲ್ಲ. ಅಂತ ಸಮಯದಲ್ಲೆಲ್ಲ ಬರ್ತದೆ. ಅಂತ ಸಮಯದಲ್ಲಿ ನಾವು ನಮ್ಮನ್ನ ನಾವು ರಿಸ್ಟ್ರೈಂಟ್ ಮಾಡ್ಕೊಳ್ಳೋದು ಅಥವಾ ನಮ್ಮನ್ನ ನಾವು ಸ್ವನಿಬಂಧನೆಗೆ ಒಪ್ಪಿಸ್ಕೊಳ್ಳೋದ್ರಲ್ಲಿ ಈ ಯಾವಾಗ ಎಲ್ಲಿ ಮಠ ಅದನ್ನ ನಾವು ಕಲಿಯುವುದಿಲ್ಲ ಅಲ್ಲಿ ಮಠ ನಾವು ಏನೂ ಮಾಡಕ್ಕಾಗೋದಿಲ್ಲ. ಗೊತ್ತಾಗಿದ್ದು ಕೂಡ ಅದೇ, ಏನೋ ಮಾಡಕ್ ಹೋಗ್ತೀವಿ, ಯಾರಿಗೂ ಏನೋ ಅಂತೀವಿ, ಆ ಸೀರಿಯಸ್ನೆಸ್ ಇರಂಗಿಲ್ಲ, ಏನೋ ಇರ್ತದ. ಅವ್ ಅವ್ರಿಗೇನು ಡಿ ಗ್ರೂಪ್ನವ್ರು ಅವಾಗೇನು ಸೀರಿಯಸ್ನೆಸ್ ಅದೆಲ್ಲ ಯೋಚನೆ ಮಾಡೋದಿಲ್ಲ. ನಾವು ಮಾತಾಡ್ಬಿಡ್ತೀವಿ, ಮಾತನಾಡಿದ್ದು ಅದ್ರ ಬಗ್ಗೆ ಬಂದು ಕುಂತು ಯೋಚನೆ ಮಾಡ್ತೀವಿ. ಸೊ ಹಿಂಗಾದಾಗ ನಮ್ಮ ಸ್ಥಿಮಿತತೆ ಅಷ್ಟು ಇದು ಇರಂಗಿಲ್ಲ. ಏನು ಕುಡಿತಾ ಒಂದು ಬಿಟ್ಟಿರ್ತೀವಿ, ಅದೇ ಸಿಟ್ಟು, ಅದೇ ಕೋಪ, ಅದನ್ನೇ ಮಾತಾಡೋದು, ಅದೇ ಬೈಯುದು, ಅದೇ ಟೆನ್ಷನ್ ಅಂದ್ರೆ ಏನು ನಡೆಯಂಗಿಲ್ಲ. ಹಂಗಾದ್ರೆ ನಡೆಯಂಗಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ನಾವು ಆ ರೀತಿಯಲ್ಲಿ ಯೋಚಿಸೋದನ್ನ ನಾವು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಮುಂದಿನ ಪ್ಯಾರಾದಲ್ಲಿ ಏನಾಗ್ತದೆ ದಯವಿಟ್ಟು ಅದನ್ನ ಓದಿ. ಅನಪೇಕ್ಷಿತ ಹಾಗೂ ಮುಂಗಣದ ಸಮಸ್ಯೆಗಳಿಗಾಗಿಯಷ್ಟೇ ಸ್ವನಿಯಂತ್ರಣವಲ್ಲ, ಪ್ರಾಮುಖ್ಯತೆ ಹಾಗೂ ಲೌಕಿಕ ಜಯಗೊಳಿಸುತ್ತಿರುವ ಆರಂಭದಲ್ಲೇ ನಾವು ಬಹಳ ಜಾಗರೂಕರಾಗಿರಬೇಕು. ವೈಯಕ್ತಿಕ ವಿಜಯಗಳನ್ನು ನಾವು ಪ್ರೀತಿಸಿದಷ್ಟು ಇನ್ಯಾರು ಪ್ರೀತಿಸಿರಲಿಕ್ಕಿಲ್ಲ. ವಿಜಯವು ನಮ್ಮನ್ನು ಅಮಲನಷ್ಟೇ ಆನಂದಿತರನ್ನಾಗಿಸಿತು. ಕ್ಷಣಿಕ ಅದೃಷ್ಟವು ನಮಗೆ ಒಲಿದಾಗ ನಾವು ವ್ಯಕ್ತಿಗಳ ಹಾಗೂ ಪರಿಸ್ಥಿತಿಗಳ ಮೇಲೆ ಹೆಚ್ಚಿನ ಜಯ ಗಳಿಸುವ ಕನಸು ಕಂಡೆವು. ಹೀಗೆ ದುರಭಿಮಾನ ಭರಿತ ಸ್ವವಿಶ್ವಾಸದಿಂದ ನಾವು ದೊಡ್ಡ ಜನ ಆಗುವ ಹವಣಿಕೆಯಲ್ಲಿದ್ದೆವು. ಸಹಜವಾಗಿ ನಮ್ಮಿಂದ ನೊಂದು ಅಥವಾ ನಿರಾಶರಾಗಿ ನಮ್ಮ ಜನ ನಮ್ಮಿಂದ ದೂರವಾದರು. ಅನಿಪೇಕ್ಷಿತ ಯಾವ ತರ ಅನಿಪೇಕ್ಷಿತ ಅಥವಾ ಈ ಮುಂದೆ ಬರುವಂತ ಸಮಸ್ಯೆಗಳಿಗಾಗಿ ಅಷ್ಟೇ ನಾವು ಸಹ ನಿಯಂತ್ರಣವನ್ನ ಪ್ರಾಮುಖ್ಯತೆಯನ್ನ ಕೊಡಬೇಕು. ಈ ಅನಿಪೇಕ್ಷಿತ ಆಗ್ತಾವ ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡಿರಂಗಿಲ್ಲ ಅದಕ್ಕಾರ ಆಗ್ತಾವ ಅಥವಾ ಮುಂದೆ ಬರುವಂತ ಸಮಸ್ಯೆಗಳಿಗೆ ಅಷ್ಟೇ ನಾವು ಕಂಟ್ರೋಲ್ದಲ್ಲಿ ಇರ್ಬೇಕಂತಲ್ಲ, ಯಾವಾಗ್ಲೂ ಕೂಡ ನಾವು ಕಂಟ್ರೋಲ್ದಲ್ಲಿ ಇರ್ಲೇಬೇಕು, ಸ್ವನಿಯಂತ್ರಣದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ಬೇಕು. ಅಥವಾ ಸಮಸ್ಯೆಗಳಿದ್ದಾಗ ಅಷ್ಟೇ, ಜಗಳ ಹತ್ತಿದಾಗ ಅಷ್ಟೇ, ಕೋಪದ ಸನ್ನಿವೇಶಗಳು ಬಂದಾಗ ಅಷ್ಟೇ, ಅಥವಾ ಪರ್ಟಿಕ್ಯುಲರ್ ಆಗಿ ಇಂಥ ಸೀನು ಅಥವಾ ಇಂಥ ಜನರ ಜೊತೆ ಇದ್ದಾಗ ಮಾತ್ರ ನಿಯಂತ್ರಣ ಅಲ್ಲ, ಯಾವಾಗಲೂ ಕೂಡ ನಾವು ನಿಯಂತ್ರಣದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸೊ ಲೌಕಿಕವಾಗಿ ಭೌತಿಕವಾಗಿ ಈ ಜಯವನ್ನ ನಾವು ಗೆಲ್ಲಿಸಿದ ಆ ಪ್ರತಿಯೊಂದು ವಿಷಯದಲ್ಲಿ ನಾವು ಗೆಲ್ತಿರ್ಬೇಕಾದ್ರೆ ನಾವು ಜಾಗರೂಕರಾಗಿರ್ಬೇಕು ಅಂತ. ಸೊ ವೈಯಕ್ತಿಕವಾಗಿ ನಾವು ಎಷ್ಟು ಗೆಲುವುಗಳನ್ನ ಕಾಣ್ತೀವಿ, ಅವುಗಳನ್ನ ಎಷ್ಟು ಪ್ರೀತಿಸ್ತೀವಿ, ಅವುಗಳನ್ನ ಯಾರು ಕೂಡ ಪ್ರೀತಿಸಲಿಕ್ಕಿಲ್ಲ. ವೈಯಕ್ತಿಕವಾಗಿ ನಮ್ಮ ವಿಜಯಗಳನ್ನ. ಸೊ ಈ ವಿಜಯವು ಅಥವಾ ಈ ಗೆಲುವು ಏನಿದೆ ಅಮಲಿನಷ್ಟೇ ಆನಂದಿತರನ್ನಾಗಿಸಿರ್ತದ. ನಮಗೆ ಅಮಲು ಹೇಗೆ ನಮಗೆ ಮಜಾ ಕೊಡ್ತದ ಹಂಗ ನನ್ನ ಜೀವನದಲ್ಲಿ ನಡೆಯುವಂತ ಗೆಲುವುಗಳು ನನಗೆ ಮಜಾ ಕೊಡ್ತಿರ್ತದ. ಹಿಂಗಾಗಿ ನಾನು ಏನು ಮಾಡಿದ್ರು ನಡೀತದ ಅನ್ನುವಂತ ಮನಸ್ಥಿತಿಗೆ ನಾನು ಬಂದು ಬಿಡ್ತೀನಿ ಸ್ನೇಹಿತರೆ. ಕ್ಷಣಿಕ ಅದೃಷ್ಟವು ನಮಗೆ ಒಲಿದಾಗ ನಾವು ವ್ಯಕ್ತಿಗಳ ಹಾಗೂ ಪರಿಸ್ಥಿತಿಗಳ ಮೇಲೆ ಹೆಚ್ಚಿನ ಜಯಗಳಿಸುವ ಕನಸು ಕಂಡೆವು. ನಮ್ಮದು ನಡೆದ ಅದೃಷ್ಟ ನಮ್ಮ ಕಡೆ ಅದ, ನಾನು ಏನು ಬೇಕಾದ್ರೂ ಸಾಧಿಸಬಲ್ಲೆ, ಯಾವ ವ್ಯಕ್ತಿಗಳು ಕೂಡ ಜೊತೆ ನಾನು ಬೇಕಾದನ್ನ ಮಾಡಬಹುದೇ ಅಥವಾ ಪರಿಸ್ಥಿತಿಗಳನ್ನ ನಾನು ಜಯಗಳಿಸಬಹುದು ಅನ್ನುವಂಥದ್ದನ್ನ ಏನೇ ಬೇಕಾದ್ ಬರ್ಲಿ ನಾನು ಗೆಲ್ತೀನಿ ಅನ್ನುವಂಥ ಕನಸುಗಳನ್ನ ನಾವು ಕಾಣಕ್ ಚಾಲು ಮಾಡ್ತೀವಿ. ಸೊ ಇಂಥ ದುರಾಭಿಮಾನ ಭರಿತ ಸ್ವವಿಶ್ವಾಸವೆಂದು ನಾವು ದೊಡ್ಡ ಜನ ಆಗುವಂತ ಹವಣಿಕೆಯಲ್ಲಿರ್ತೀವಿ. ನನ್ನ ಗುರುತು, ನಾನು ಹೇಗೆ ಮಾಡ್ಬೇಕು, ಹೇಗೆ ತಿಳಿಸ್ಬೇಕು, ಏನು ಮಾತಾಡಬೇಕು, ಹೇಗೆ ಆ ಸಮಸ್ಯೆಯನ್ನು ಬಗೆಹರಿಸ್ಬೇಕು, ಹೇಗೆ ಅವ್ರಿಗೆ ಉತ್ತರ ಕೊಡಬೇಕು, ಹೇಗೆ ನಾನು ಇದರಿಂದ ಪಾರಾಗಬೇಕು, ಎಲ್ಲವೂ ನನಗೆ ಗುರುತು ಅನ್ನುವಂಥ ದುರಾಭಿಮಾನ ಏನು ಬರ್ತದೆ ಅಥವಾ ದುರಾಭಿಮಾನ ಪೂರಿತ ಏನು ಈ ಸ್ವವಿಶ್ವಾಸ ಬರ್ತದಲ್ಲ, ಸೊ ಅದ್ರ ಜೊತೆಗೆ ನಾವು ದೊಡ್ಡ ಸ್ಥಿತಿ ತೋರ್ಸಕ್ ಹೋಗ್ತೀವಿ ಅಥವಾ ದೊಡ್ಡ ಜನ ಆಗಕ್ ನಾವು ಹೋಗ್ತೀವಿ. ಸೊ ನಾವು ಈ ರೀತಿ ಬಿಹೇವ್ ಮಾಡೋದ್ರಿಂದ ಸಹಜವಾಗಿ ನಮ್ಮಿಂದ ಸಾಕಷ್ಟು ಜನ ದೂರವಾಗ್ತಾರ ಸ್ನೇಹಿತರೆ. ಸೊ ಹಿಂಗಾಗಿ ನಾವು ಸ್ವನಿಯಂತ್ರಣದಲ್ಲಿರುವುದು ಕೇವಲ ಸ್ವಲ್ಪ ಸಮಯದಲ್ಲಿ ಅಥವಾ ಬೇಕಾದ ಸಮಯದಲ್ಲಿ ಮಾತ್ರ ಅಲ್ಲ ಸ್ನೇಹಿತರೆ, ಬೇಕಾದ ಸಮಯದಲ್ಲಿ ಮಾತ್ರ ಅಲ್ಲ, ಆದ್ರೆ ನಾವು ಎಲ್ಲ ಸಮಯದಲ್ಲೂ ಕೂಡ ಸ್ವನಿಯಂತ್ರಣದಲ್ಲಿ ಇರಬೇಕಾಗ್ತದೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ದಯವಿಟ್ಟು ಯಾರಾದ್ರೂ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿದ್ರೆ ದಯವಿಟ್ಟು ಮಾಡಿ. ಹಿರಿಯ ಬಂಧುಗಳು ಯಾರು ಇದ್ರೆ ಒಂದ್ ಸ್ವಲ್ಪ ಮಾತಾಡಿ, ನನಗೊಂದು ಅರ್ಜೆಂಟ್ ಕಾಲ್ ಇದೆ.
ಸೊ ನನಗಿಲ್ಲಿ ಮಾತನಾಡಕ್ ಆಗ್ತಾ ಇಲ್ಲ. ಸೊ ದಯವಿಟ್ಟು ಯಾರಾದರೂ ಸ್ವಲ್ಪ ಇದ್ರ ಮುಂದಿನ ಭಾಗವನ್ನು ಓದಿ ವಿವರಣೆಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಸರ್ ಪ್ಲೀಸ್. ಓಕೆ ಓಕೆ ಅರುಣ್ ಸರ್ ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರ್ಸೋಣ ಸ್ನೇಹಿತರೆ. ಮಾರ್ಕ್ ಸರ್ ಕಂಟಿನ್ಯೂ ಮಾಡೋಣ ಸರ್? ಅರುಣ್ ಸರ್ ಬರಲಿ, ವೇಟ್ ಮಾಡೋಣ, ಇಲ್ಲ ನಾಳೆನೇ ಇದನ್ನು ಕಂಟಿನ್ಯೂ ಮಾಡೋಣ. ಸ್ವಲ್ಪ ಒಂದು 2 ನಿಮಿಷ ಮಾರ್ಕ್ ಸರ್ ಮಾತಾಡ್ಬೇಕಂತ ಹೇಳಿ ಕೇಳ್ಕೊತಿದ್ದೆ. ನಾನು ಡ್ರೈವಿಂಗ್ ಅಲ್ಲಿ ಇದ್ದೇನೆ, ಹೇಳ್ತಾ ಇದ್ದೇನೆ. ಹಾಂ ಸರ್. ಅದಕ್ಕೆ ನಾನು ಹೇಳುದು ಏನೆಂದು ಹೇಳಿದರೆ, ಅದನ್ನು ಯಾರಾದ್ರೂ ಓದಿ ಮುಂದುವರ್ಸ್ಕೊಂಡು ಹೋಗುವ ಜಂಬು. ಅಲ್ಲ ಸರ್, ಈಗ ಓದ್ತಾರ, ಪ್ರಶಾಂತ್ ನಮ್ಮ ಸ್ನೇಹಿತರು ಓದ್ತಾರ, ಅದ್ರ ಬಗ್ಗೆ ವಿವರಣೆ ಕೊಡೋರು ಬೇಕಲ್ಲ. ನನಗೆ ಈಗ ಡ್ರೈವಿಂಗ್ ಅಲ್ಲಿ ಇದ್ದೇನಪ್ಪ. ಓಕೆ ಓಕೆ ಸರ್, ಓಕೆ ಹೋಗ್ತಿದ್ದೆ ನಾನು, ಆಯ್ತಲ್ಲ ಸರ್. ಓಕೆ ಓಕೆ ಸರ್, ತಿಳ್ಕೊಬೇಡಿ. ಓಕೆ, ಸಾರಿ. ಯಾರಾದ್ರೂ ಅನುಭವ ಹಂಚಿಕೊಂಡ್ರೆ ಮಾತಾಡ್ಕೊಡಿ. ಒಂದು ನಿಮಿಷ ಸರ್. ಓಕೆ 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 ಸರ್, ಓಕೆ, ನೋ ಪ್ರಾಬ್ಲಮ್. ಈರಣ್ಣ ಸರ್ ಕಂಟಿನ್ಯೂ ಮಾಡೋಣ ಸರ್? ಹಲೋ, ಕಂಟಿನ್ಯೂ ಮಾಡಿ, ತೊಂದರೆ ಇಲ್ಲ, ಮಾಡಿ. ಕಂಟಿನ್ಯೂ ಮಾಡಿ. ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೇನೆ, ನಾನು ಕೇಳ್ತಾ ಇದ್ದೇನೆ ಅಷ್ಟೇ. ಓಕೆ ಸರ್, ಓಕೆ ಓಕೆ. ಅದು ಯಾವುದು ಇಲ್ಲ, ನೀವು ಕಂಟಿನ್ಯೂ ಮಾಡಿ. ಓಕೆ ಓಕೆ ಸ್ನೇಹಿತರೆ, ಓಕೆ ಸ್ನೇಹಿತರೆ, ಈಗ ಅರುಣ್ ಸರ್ ಅವ್ರದ್ದು ಏನು ಎಮರ್ಜೆಂಟ್ ಸ್ವಲ್ಪ ಕಾಲಿದೆ, ಇದನ್ನ ನಾವು ಮುಂದುವರ್ಸೋಣ. ಪ್ರಸನ್ನದಮ್ ಸ್ನೇಹಿತರು ಓದ್ತಾರ, ಸೊ ಅದ್ರ ಬಗ್ಗೆ ವಿವರಣೆ, ಒಂದು ಅನುಭವ ಯಾರನ್ನ ಹಿರಿಯ ಸ್ನೇಹಿತರು ಅದ್ರ ಬಗ್ಗೆ ವಿವರಣೆ ಕೊಡ್ಬೇಕಂತೇಳಿ ಕೇಳ್ಕೊಂತಿದ್ದೀನಿ ನಾನು. ಓದಿ ಪ್ರಸನ್ನದಮ್ ಸ್ನೇಹಿತರೆ, ಯಾರನ್ನ ಹಿರಿಯ ಸ್ನೇಹಿತರು ಅವರ. ಈವಾಗ ಎಎಯಲ್ಲಿದ್ದು ನಮ್ಮ ಸಮಚಿತ್ತವನ್ನು ಗಳಿಸುತ್ತಿದ್ದು, ನಮ್ಮ ಗೌರವವನ್ನು, ಮಿತ್ರರನ್ನು, ವ್ಯವಹಾರದ ಸಹೋದ್ಯೋಗಿಗಳನ್ನು ಹಿಂತಿರುಗಿ ಪಡೆಯುವ ಸಂದರ್ಭದಲ್ಲಿ ನಾವು ಬಹಳ ಜಾಗರೂಕರಾಗಬೇಕಾಗಿದೆ. ನಮ್ಮ ದೊಡ್ಡಸ್ತಿಕೆಯ ವಿರುದ್ಧ ಇನ್ಸೂರೆನ್ಸ್ ಎಂಬಂತೆ ನಾವು ನಮ್ಮನ್ನೇ ನಿಯಂತ್ರಣದಲ್ಲಿರಿಸುವ ಅಗತ್ಯವನ್ನು, ಇಂದು ನಾವು ಸೀಮಿತದಲ್ಲಿದ್ದರೆ ಅದು ದೇವರ ದಯೆಯಿಂದ ಎಂಬುದನ್ನು, ನಾವು ಯಾವುದೇ ವಿಷಯದಲ್ಲಿ ವಿಜಯಿಗಳಾಗಿದ್ದರೆ ಆ ವಿಜಯವು ನಮಗಿಂತ ಹೆಚ್ಚಾಗಿ ದೇವರದೆಂಬುದನ್ನು ನೆನಪಿನಲ್ಲಿರಿಸಿಕೊಳ್ಳಬೇಕು. ಓಕೆ, ಧನ್ಯವಾದಗಳು ಪ್ರಶಾಂತ್. ಸ್ನೇಹಿತರೆ, ಯಾರನ್ನ ಆಗ್ಲಿ, ಸೊ ಇದ್ರ ಬಗ್ಗೆ ಒಂದು ವಿವರಣ ಅವ್ರ ಅನುಭವ ಕೊಡ್ಬೇಕಂತ ಹೇಳಿ ಕೇಳ್ಕೊಂತೀವಿ ಸ್ನೇಹಿತರೆ. ಓಕೆ, ಒಂದು 2 ನಿಮಿಷ ಇದ್ರ ಬಗ್ಗೆ ಅನುಭವ ಕೊಡೋದಾದ್ರೆ ಬಂಧುಗಳೇ, ನಾವು ಹೀಗೆ ಬಂದ ಮೇಲೆ ಏನು ನಮಗೆ ಇಲ್ಲಿ ಸಮಚಿತ್ತತೆ, ಸ್ಥೀಮಿತತೆ ಎಂದು ಹೇಳ್ತೇವೆ, ನಮಗೆ ಅದು ಲಭಿಸ್ತದೆ. ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಾಗ ನಮ್ಮ ಜೀವನದಲ್ಲಿ ಹಲವು ರೀತಿಯ ಬದಲಾವಣೆ ಕೂಡ ಆಗ್ಲಿಕ್ಕೆ ಆರಂಭ ಆಗ್ತದೆ, ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ. ಈ ಬದಲಾವಣೆಗಳು ನಮಗೆ ಬೇರೆ ಬೇರೆ ಕಾಂಪ್ರಹೆನ್ಸಿವ್ ಏನ್ ಹೇಳ್ತೇವೆ, ಎಲ್ಲ ಜೀವನದ ಎಲ್ಲ ಭಾಗಗಳೆದ್ದು ತೋರ್ತದೆ. ಇರ್ಬೋದು ಆರ್ಥಿಕ ಸ್ಥಿತಿ, ಇರ್ಬೋದು ಕುಟುಂಬದಲ್ಲಿ ಇರುವ ಒಂದು ಸಾಮರಸ್ಯದ ಜೀವನ, ಅಥವಾ ನಮ್ಮ ವ್ಯವಹಾರ ಅಥವಾ ಕೆಲಸದಲ್ಲಿ ಒಂದು ಉತ್ತಮ ನಮ್ಮ ಕೆಲಸ, ಒಂದು ಸಹಬಾಳ್ವೆ, ಸಮಾಜದಲ್ಲಿ ಒಂದು ಒಳ್ಳೆಯ ಬಂಧುತ್ವದ ಜೀವನ, ಎಲ್ಲಿ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗ್ತದೆ, ಒಳ್ಳೇದಾಗ್ತದೆ, ದೈಹಿಕ ಸ್ಥಿತಿಯು ಸ್ವಲ್ಪ ಒಳ್ಳೇದಾಗ್ತದೆ, ಕೆಲವರ ಒಡನಾಟ ಆಗ್ತದೆ, ಸಂಬಂಧಗಳು ಬೆಳೀತದೆ. ಜೀವನದ ಎಲ್ಲ ರಂಗಗಳಲ್ಲಿ, ಎಲ್ಲ ವಿಭಾಗಗಳಲ್ಲಿ ಒಂದು ರೀತಿಯ ಬೆಳವಣಿಗೆ, ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಆಗ್ತದೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯಿಂದ ಇರಬೇಕು, ಜಾಗ್ರತೆಯಿಂದ ಇರಬೇಕು, ತುಂಬಾ ಜಾಗ್ರತೆಯಿಂದ ಇರಬೇಕು. ಏನು ಕೆಲವು ಸಲ ನಮ್ಮ ಗತ ಜೀವನ ನೋಡಿದಾಗ ನಮ್ಗೆ ಗೊತ್ತಿರ್ಬೋದು, ಏನು ಎಲ್ಲಿಯೋ ನಾವು ಅವ್ರಿಗೊಂದು 2ನೇ ಹೆಜ್ಜೆಯಲ್ಲಿ ಹೇಳ್ತಾರೆ, ಏನೆಂದು ಹೇಳಿದ್ರೆ, ಇಲ್ಲಿಯೋ ನಮಗೆ ಏನು ಲಭಿಸಿದಾಗ, ಏನು ನಮ್ಮಲ್ಲಿ ಏನು ಕೆಲವು ಬದಲಾವಣೆಗಳಾದಾಗ ಏನು ಒಂದು ರೀತಿಯ ಏನ್ ಹೇಳ್ತಾರೆ, ಬೇರೆ ಯಾವುದರ ಅಗತ್ಯ ಇಲ್ಲ ಅಂತ ಹೇಳಿ ನಾವು ನಿರ್ವಹಿಸಬಲ್ಲೆವು, ಮಾಡಬಲ್ಲೆವು, ಅಥವಾ ನಾವು ಮಾಡ್ತಾ ಇಂಥದ್ದೆಲ್ಲ ಮನೋಭಾವನೆ ಬರ್ತದೆ. ಆದ್ರೆ ಈ ಸಂದರ್ಭದಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಹೇಗೆ ನಮ್ಮ ಗತ ಜೀವನ ನಮ್ಮ ಮುಂದೆ ಇದೆ, ಗತ ಜೀವನ ನಮ್ಗೆ ಹೇಳ್ತಾರೆ, ನೋಡು ಜೀವನ ನೋಡು, ನೀನು ಏನೆಲ್ಲ ಆಗಿದೆ ಅಂತ ಏನೇ ಇರಲಿ, ಒಂದು ನೆನಪಿಟ್ಕೊಳ್ಳೋಣ. ಮುಖ್ಯವಾಗಿ
ನನ್ನ ಜೀವನದಿಂದ ನಾವು ಒಳ್ಳೆಯ ಜೀವನಕ್ಕೆ ಬರುವಾಗ ಒಳ್ಳೆತನ ಲಭಿಸಿದಾಗ ಎಚ್ಚರಿಕೆಯಿಂದ ಇರಬೇಕು. ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಏನು ಲಭಿಸಿದೆ ಅದು ನಾವು ಉಳ್ಕೊಳ್ಬೇಕು. ಕಡೆ ನಮಗೆ ಆಲೋಚನೆ ಸಿಗ್ತದೆ, ಕೆಟ್ಟ ನಾವು ಉಳಿಸ್ಕೊಳ್ಬೇಕು. ಗಳಿಸೋದು ದೊಡ್ಡ ವಿಚಾರ ಅಲ್ಲ ಕೆಲವೊಮ್ಮೆ, ಆದ್ರೆ ಅದನ್ನು ಉಳಿಸ್ಕೊಳ್ಳುವುದು, ಸಂಭಾಳಿಸ್ಕೊಂಡು ಹೋಗುದು, ಒಂದು ಮೇಂಟೈನ್ ಮಾಡುವುದು ತುಂಬಾ ದೊಡ್ಡ ವಿಚಾರ ಅದು. ನಾವು ಹೇಗೆ ಗಳಿಸ್ಲಿಕ್ಕೆ ಪ್ರಾಮುಖ್ಯತೆ ಅಥವಾ ಗಳಿಸ್ಲಿಕ್ಕೆ ಎಷ್ಟು ನಾವು ಶಕ್ತಿ ಹಾಕಿದ್ದೇವೆ ಅದನ್ನು ಉಳಿಸ್ಕೊಳ್ಳಿ ಕೂಡ ಅದೇ ರೀತಿಯ ದೊಡ್ಡ ಮಟ್ಟದ ಒಂದು ಶಕ್ತಿ ಹಾಕ್ಬೇಕಾಗ್ತದೆ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಅದೇ ಅವರು ಈ ಇದರಲ್ಲಿ ಪ್ಯಾರದಲ್ಲಿ ಅವರು ನಮ್ಗೆ ನೆನಪಿಸ್ತಾರೆ, ಎಚ್ಚರಿಕೆಯಿಂದ ಇರು, ಜಾಗರೂಕನಾಗಿರು, ಏನು ನಿನಗೆ ಲಭಿಸಿದೆ ಇವತ್ತು ದೇವರ ದಯೆ ಕಾರ್ಯಕ್ರಮದ ಆಧಾರ, ಅದನ್ನು ಇಟ್ಕೊಳ್ಳು, ನೀನು ಹಾಳು ಮಾಡಬೇಡ, ಮೇಂಟೈನ್ ಮಾಡಲು. ಇದು ಮೇಂಟೆನೆನ್ಸ್ ಸ್ಟೆಪ್ಸ್ ಅಂತ ಕೂಡ ಹೇಳ್ತಾರೆ ನಾವು. ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ಎನ್ನೆಲ್ಲಿ ಇಷ್ಟು ಚಿಕ್ಕ ವಿವರ ಕೊಟ್ಟಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮಾರ್ಕ್ ಸರ್. ಒಂದು ನಿಮಿಷ. ಅಲ್ಬೋಟ್ ಸರ್, ನಮಸ್ಕಾರ ಬಂಧುಗಳೇ. ಜಮನಾಥ್ ಅವರೇ, ಮುಂದಿನ ಪ್ಯಾರಾಗ್ರಾಫ್ ಅನ್ನು ಓದ್ಲಿ. ಈಗ ಮಾರ್ಕ್ ಸರ್ ಅವರು ಆ ಪ್ಯಾರಾಗ್ರಾಫ್ ಬಗ್ಗೆ ಹೇಳಿದಿರಲ್ಲ, ಅದೇ ಪ್ಯಾರಾಗ್ರಾಫ್ ಅನ್ನು ನಾನು ಮಾತಾಡ್ಬೇಕಾ? ಜಮನಾಥ್, ನನ್ನ ಧ್ವನಿ ಕೇಳ್ತಾ ಇದೆಯಾ ಜಮನಾಥ್? ಕೇಳಿಸ್ತಿದೆ ಸರ್. ಇನ್ನೊಂದು ಪ್ಯಾರಾಗ್ರಾಫ್ ಅನ್ನು ಇನ್ನೊಂದು ಪ್ಯಾರಾಗ್ರಾಫ್ ಓದ್ಲಿ, ಕಂಟಿನ್ಯೂ ಮಾಡಲಿ. ಥ್ಯಾಂಕ್ ಯು ಸರ್. ಪ್ರಶಾಂತಂ ಸ್ನೇಹಿತರೆ, ಕಂಟಿನ್ಯೂ ಮಾಡಿ ಸರ್. ನಮ್ಮನ್ನೊಳಗೊಂಡು ಎಲ್ಲಾ ಜನರು ಭಾವನಾತ್ಮಕವಾಗಿ ಕಿಂಚಿತ್ತಾದರೂ ಅಸೌಖ್ಯದಲ್ಲಿದ್ದಾರೆ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಆ ಬಳಿಕ ನಾವು ನಿಜವಾದ ತಾಳ್ಮೆಯತ್ತ ಮುಂದುವರಿಯುತ್ತೇವೆ. ಆ ಮೂಲಕ ನಮ್ಮ ಪರರತ್ತ ನಿಜವಾದ ಪ್ರೀತಿ ಏನೆಂಬುದು ಅರ್ಥವಾಗಲಾರಂಭಿಸುತ್ತದೆ. ನಾವು ಮುಂದುವರಿಯುತ್ತಿದ್ದಂತೆ ನಮಗೆ ಕೋಪಗೊಳ್ಳುವುದು ಅರ್ಥಹೀನವೆಂದು, ನಮ್ಮನ್ನು ಅಪೇಕ್ಷಿಸುವವರಿಂದ ನೊಂದುಕೊಳ್ಳುವುದು ಅರ್ಥವಿಲ್ಲದುದೆಂದು, ಇವುಗಳು ನಮ್ಮ ಬೆಳವಣಿಗೆಯಲ್ಲಿನ ಅಂಶಗಳೆಂಬುದು ನಮಗೆ ಸ್ಪಷ್ಟವಾಗುತ್ತಾ ಬರುತ್ತದೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ಇದು 10ನೇ ಹೆಜ್ಜೆಯಲ್ಲಿ ನಾವು ಮುಂದುವರೆದುಕೊಂಡು ಹೋಗುವಾಗ ಹಲವಾರು ವಿಷಯಗಳನ್ನು ನಾವು ಇಲ್ಲಿ ನಮ್ಗೆ ಒಂದು ಇನ್ವೆಂಟ್ರಿ ಅಂದ್ರೆ ನಾವು ನಮ್ಮನ್ನೇ ಪ್ರಶ್ನೆ ಕೇಳಬೇಕಾಗ್ತದೆ, ನಾವು ಯಾವ ರೀತಿಯಾಗಿ ಇದನ್ನು ಮುಂದುವರೆದುಕೊಂಡು ಹೋಗ್ತೇವೆ ಅಂತ. ಮುಖ್ಯವಾಗಿ ಈಗ ಮಾರ್ಕ್ ಸರ್ ಅವರು ಹೇಳಿದ ಹಾಗೆ ನಾವು ಅಭಿವೃದ್ಧಿ ಹೊಂದುತ್ತೇವೆ. ಹೇಗೆ ಬಂದು ನಾವು ಅಭಿವೃದ್ಧಿ ಹೊಂದಿದ ಮೇಲೆ ನಾವು ಅಭಿವೃದ್ಧಿ ಅಂದ್ರೆ ಈ 3ನೇ ಹೆಜ್ಜೆ ಹಾಗೂ 11ನೇ ಹೆಜ್ಜೆ ನಾವೊಂದು ಭಗವಂತನ ಹತ್ರ ಸಂಪರ್ಕವನ್ನು ಜಾಸ್ತಿ ಮಾಡ್ತಾ ಇದ್ದೇವೆ. ಈವಾಗ ನಮ್ಗೆ ಈ 10ನೇ ಹೆಜ್ಜೆಯಲ್ಲಿ ಏನಾಗ್ತದೆ ಅಂದ್ರೆ, ನಾವು ಪ್ರತಿ ಒಂದು ಸಂಗತಿಗಳನ್ನು ಒಪ್ಪಿಕೊಳ್ಳುವುದು ಯಾತಕ್ಕೋಸ್ಕರ ಅಂದ್ರೆ, ನಾವು ಇಲ್ಲಿ ಹೆಜ್ಜೆಯಲ್ಲಿ ಮೊದಲಿಗೆನೆ ಹೇಳ್ತಾರೆ, ಒಡನೆ ಒಪ್ಪಿಕೊಂಡೇವು. ನಾವು ಎಡಬಿಡದೆ ಪಟ್ಟಿ ಮಾಡುವುದು ಮತ್ತೆ ಒಡನೆಯೇ ಒಪ್ಪಿಕೊಳ್ಳುವುದು ಅಂದ್ರೆ, ಈಗ ನಾವು ಪ್ರತಿಯೊಬ್ರು ಈಗ ಮುಂದಿನ ಪ್ಯಾರಾಗ್ರಾಫ್ ಬಗ್ಗೆ ಈಗ ಮಾರ್ಕ್ಸ್ ಅವರು ಹೇಳಿದ ಹಾಗೆ ನಾವು ಎಲ್ಲರೆಡೆಯನ್ನು ಬೆರೆತಿರ್ತೇವೆ. ಹಲವರು ನಾವು ಎಲ್ಲಿ ಆಗಿರ್ಬೋದು, ನಾವು ಸಮಾಜದಲ್ಲಿ ಆಗಿರ್ಬೋದು, ನಮ್ಗೆ ತುಂಬಾ ಹೆಲ್ಪ್ ಮಾಡುವವರಿದ್ದಾರೆ. ಆದ್ರೆ ನನ್ನ ಕೆಲವು ಗುಣದೋಷಗಳು ಏನ್ ಮಾಡ್ತವೆ ಅಂದ್ರೆ, ನನ್ನನ್ನು ಕಂಟಿನ್ಯೂ ಆಗಿ ಆ ದೋಷಗಳು ನನ್ನನ್ನು ತುಂಬಾ ತೊಂದರೆ ಕೊಡ್ತಾ ಇರ್ತವೆ. ಯಾಕಂದ್ರೆ ಇಲ್ಲಿ ನನ್ನ ಸ್ವಪ್ರತಿಷ್ಠೆ ಮುಖ್ಯವಾಗಿ ನನ್ಗೆ ಎದುರು ಬರ್ತದೆ. ಯಾವುದನ್ನೇ ನನ್ಗೆ ಒಪ್ಪಿಡ್ಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಯಾಕಂದ್ರೆ ನಾನೊಬ್ಬ ಅಮಲ್ ರೋಗಿ ಆದ್ರಿಂದ ನನ್ನ ಪ್ರತಿಯೊಂದು ಯೋಚನೆಗಳು, ಚಿಂತನೆಗಳು ಎಲ್ಲವೂ
ನಕಾರಾತ್ಮಕವಾಗಿ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ನಾನು ಈ ಹಿಂದಿನ ಹೆಜ್ಜೆಗಳನ್ನು ಎಷ್ಟು ನಾನು ಮಾಡಿ ಬಂದರೂ ಇಲ್ಲಿ 10ನೇ ಹೆಜ್ಜೆಯನ್ನು ಒಂದು ಸಪರೇಟ್ ಆಗಿ ನನಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾನು ಎಲ್ಲವನ್ನು ಒಂದು ವಕ್ರ ದೃಷ್ಟಿಯಲ್ಲಿ ನೋಡುವ ಮನುಷ್ಯ. ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಒಪ್ಪಿಕೊಳ್ಳುವಂಥದ್ದು. ಯಾವುದು ಒಪ್ಪಿಕೊಳ್ಳುವುದಂದ್ರೆ, ನಾನೊಬ್ಬ ಅಮಲ್ ರೋಗಿ, ನಾನು ಯಾವುದೇ ವಿಷಯದಲ್ಲಿ ಒಂದು ಸಕಾರಾತ್ಮಕವಾಗಿ ಯೋಚನೆ ಮಾಡುವುದಿಲ್ಲ. ಪ್ರತ್ಯೇಕವಾಗಿ ನನ್ನನ್ನು ಪ್ರೀತಿಸುವವನು ನಾನು ಹೇಗೆ ಬರುವತ್ತಿಗೆ ನಾನು ಯಾವ ರೀತಿ ಇದ್ದೆ, ಇಲ್ಲಿ ನನ್ನನ್ನು ಯಾವ ರೀತಿ ಪ್ರೀತಿಸಿದರು ಇವರು, ಈ ಬಂಧುಗಳು ನನ್ನನ್ನು ಎಷ್ಟು ಆದರಿಸಿದರು, ಇದನ್ನೆಲ್ಲ ನಾನು ಒಂದು ಗಳಿಗೆಯಲ್ಲೇ ಮರೆತು ಬಿಡ್ತೇನೆ. ಮರೆತುಕೊಂಡು ಏನ್ ಮಾಡ್ತೇನೆ ಅಂದ್ರೆ ಅವರ ಪ್ರೀತಿಗೆ ಬಲಾಗಿ ನಾನು ದ್ವೇಷವನ್ನು ಬಿತ್ತಲಿಕ್ಕೆ ಪ್ರಯತ್ನ ಪಡ್ತೇನೆ. ಅದಕ್ಕೋಸ್ಕರ ನನ್ಗೆ ಪ್ರತಿ ಸಾರಿ ನಾನು ಒಪ್ಪಿಕೊಳ್ಬೇಕು. ಯಾಕೆಂದ್ರೆ ನಾನೊಬ್ಬ ಅಮಲ್ಗೆ ನನಗೆ ಯಾರು ಸಹಾಯ ಮಾಡ್ತಾರೆ, ಯಾಕಂದ್ರೆ ನನ್ನ ಅಮಲ್ತನದ ರೋಗದ ಲಕ್ಷಣನೇ ಅಷ್ಟೇ. ಯಾಕಂದ್ರೆ ನಾನು ಪ್ರತಿಯೊಬ್ಬರು ನನಗೆ ಒಂದು ಯಾರಾದ್ರೂ ಹೆಲ್ಪ್ ಮಾಡೋತ್ತಿಗೆ ನಾನು ಅವರಿಗೆ ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಇದ್ದೇನೆ. ನಾನು ಅಭಿವೃದ್ಧಿ ಹೊಂದಿದ್ದೇನೆ ಅಂತ ನಾನು ಅನ್ನಷ್ಟಕ್ಕೆ ಬಡೆ ಕೊಚ್ಚಿಕೊಳ್ತಿದ್ದೇನೆ. ಇಲ್ಲಿ ಏನಂದ್ರೆ ಈ ತತ್ವಗಳನ್ನು ನಾನು ಯಾವ ರೀತಿ ಪಾಲಿಸಬೇಕು, ಇಲ್ಲಿ ವ್ಯಕ್ತಿ ಮುಖ್ಯವಲ್ಲ, ಆದರೂ ನನಗೆ ಸಹಾಯ ಮಾಡಿದವರನ್ನು ನಾನು ಯಾವ ರೀತಿ, ನನ್ನನ್ನು ಪ್ರೀತಿಸಿದವರನ್ನು ನಾನು ಯಾವ ರೀತಿ ನಾನು ನೋಡ್ತಾ ಇದ್ದೇನೆ ಅಂತ. ಅದಕ್ಕೋಸ್ಕರ ನಾನು ನನ್ನನ್ನು ಪ್ರೀತಿಸಿದವರನ್ನು ಇಲ್ಲಿ ನನ್ನನ್ನು ಅತಿಯಾಗಿ ಪ್ರೀತಿಸಿದ್ರು ಆ ರೀತಿಯ ಫಲವಾಗಿ ಪ್ರೀತಿಸಿದ್ದರಿಂದ ನಾನು ಅವರ ಪ್ರೀತಿಗೆ ನಾನು ಏನು ಇದ್ದೇನೆ, ನಾನು ಅವರನ್ನು ಸಕಾರಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ನಾನು ಥಿಂಕ್ ಮಾಡ್ತೇನೆ, ಅದು ನಾನು ಮಾಡುವಂಥದ್ದು ನನಗೆ ನೆನಪಿಸ್ತದೆ. ಕಂಟಿನ್ಯೂ ಮಾಡಿ ಸರ್. ಇಲ್ಲಿ ಒಂದು ವಿಷಯನೂ ಹೇಳಿದ್ದಾರೆ, ಕೋಪದ ಬಗ್ಗೆನೂ ಇಲ್ಲಿ ಒಂದು ಮಾತನಾಡಿದ್ದಾರೆ. ಯಾಕೆಂದ್ರೆ ನನಗೆ ಯಾರೂ ಒಂದು ಬುದ್ಧಿವಾದ ಹೇಳುವತ್ತಿಗೆ ಅಥವಾ ಯಾವುದೇ ಒಂದು ತಿದ್ದುವಾಗ ನನಗೆ ಸಿಟ್ಟು ನೆಗೆ ಇರ್ತದೆ. ನಾನು ಮಾಡಿದ್ದೇ ಸರಿ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನನಗೆ ಒಪ್ಪಿಕೊಳ್ಳಿಕ್ಕೆ ಯಾವುದು ಬೇಡವೇ ಬೇಡ. ಅದಕ್ಕೆ ನನ್ನ ಸಿಟ್ಟು ನನ್ನನ್ನು ಏನ್ ಮಾಡಿದೆ, ಅದು ಪಾಪಕ್ಕೆ ತಳ್ಳಿಬಿಡ್ತದೆ. ಅದಕ್ಕೋಸ್ಕರ ನಾನು ಇದನ್ನು ದೂರ ಮಾಡಬೇಕಾದ್ರೆ ಇಲ್ಲಿ ಒಪ್ಪಿಕೊಳ್ಳಬೇಕು. ಯಾಕಂದ್ರೆ ನನಗೆ ಇಲ್ಲಿಯ ಬಾಂಧವ್ಯದಲ್ಲಿ ಮಾತ್ರ ನನಗೆ ಸಾರಿ ಉಂಟು, ನಾನೊಂದು ನೆಮ್ಮದಿಯಾಗಿ ಜೀವಿಸಬಹುದು ಅಂತ. ಆತ್ಮೀಯ ಪ್ರಶಾಂತ್ ಅಂದ್ರೆ ನಾನು ಇನ್ನು ಮುಂದಕ್ಕೆ ಓದಿ. ನಮ್ಮಲ್ಲಿ ಇಂಥ ಮೂಲಭೂತ ಬದಲಾವಣೆಗೆ ಸಮಯ ಹಿಡಿಯಬಹುದು. ತಾವು ಎಲ್ಲರನ್ನೂ ಪ್ರೀತಿಸುತ್ತೇವೆ ಎಂದು ಸತ್ಯವಾಗಿ ಯಾರೂ ಹೇಳಲಾರರು. ನಮ್ಮಲ್ಲಿ ಹೆಚ್ಚಿನವರು ಬಹಳ ಕಡಿಮೆ ಜನರನ್ನು ಪ್ರೀತಿಸಿದ್ದಾರೆ. ಹೆಚ್ಚಿನವರತ್ತ ನಾವು ಯಾವ ಪ್ರತಿಕ್ರಿಯೆಯೂ ಇಲ್ಲದವರಾಗಿದ್ದೆವು. ಇನ್ನುಳಿದವರನ್ನು ನಾವು ಉಪೇಕ್ಷಿಸಿದೆವು, ಇಲ್ಲವೇ ತಿರಸ್ಕಾರದಿಂದ ನೋಡಿದೆವು. ಇಂಥ ಸ್ವಭಾವವು ಸಾಮಾನ್ಯವಾಗಿ ಇರುವುದು ಹೌದಾದರೂ ನಾವು ಬಂಧುಗಳು ನಮ್ಮ ಸಮಚಿತ್ತವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಇತರರಿಗಿಂತ ಹೆಚ್ಚಿನದೇನನ್ನಾದರೂ ಮಾಡಲೇಬೇಕಾಗಿದೆ. ನಾವು ಕೆಲವೇ ಮಂದಿಯನ್ನು ಆಳವಾಗಿ ಪ್ರೀತಿಸುವುದು, ಹೆಚ್ಚಿನವರನ್ನು ಗಮನಿಸದೇ ಇರುವುದು ಮತ್ತು ಯಾರನ್ನೇ ಆದರೂ ದ್ವೇಷಿಸುವುದು ಅಥವಾ ಹೆದರುವುದು ಮಾತ್ರ ನಮಗೆ ಸಾಧ್ಯವೆಂಬ ಆಲೋಚನೆಯನ್ನು ನಾವು ಸ್ವಲ್ಪವಾಗಿ ಆದರೂ ತೊರೆಯಬೇಕು. ಇದು ನಮ್ಮಲ್ಲಿ ಇಂಥ ಮೂಲಭೂತ ಬದಲಾವಣೆ ಅಲ್ಲಿ ಓದಿದ್ದೀರಾ ನೀವು? 90 ಪೇಜ್ ಅಲ್ಲ ಅದು ಪ್ರಶಾಂತ್ ಅಮ್ದವರು? 90 ಅಲ್ಲ, ಸರಿ ಅಲ್ಲ? ಸರಿ 90 ಪೇಜಿನಲ್ಲಿ ಅಲ್ಲ. ನಮ್ಮಲ್ಲಿ ಇಂಥ ಮೂಲಭೂತ ಬದಲಾವಣೆ ಫಸ್ಟ್ ಪ್ಯಾರ. ಸರಿ, ಓಕೆ, ಫಸ್ಟ್ ಪ್ಯಾರ. ನೋಡಿ, ಇಲ್ಲಿ ಆತ್ಮೀಯ ಸ್ನೇಹಿತರೆ, ನಮ್ಮಲ್ಲಿ ಇಂಥ ಮೂಲಭೂತ ಬದಲಾವಣೆಗೆ ಸಮಯ ಹಿಡಿಬಹುದು ಅಂತ. ಯಾಕೆಂದ್ರೆ ನಾವು ಈ ಅಮಲ್ತನ ಎಂಬ ರೋಗದಲ್ಲಿ ನಾವು ನಕಾರಾತ್ಮಕವಾಗಿ ಆಲೋಚನೆ ಮಾಡುವಂಥದ್ದು
ನಮ್ಗೆ ಒಂದು ಅಭ್ಯಾಸವಾಗಿ ಹೋಗಿದೆ, ನನ್ಗೆ ನನ್ನ ಸ್ವಭಾವನೆ ಅದೇ. ಅದಕ್ಕೆ ಅದನ್ನೊಂದು ಬದಲಾವಣೆ ಮಾಡ್ಬೇಕಾದ್ರೆ ಯಾವ ರೀತಿ ನಾನು ನೋಡಿದ್ರು ಪ್ರತ್ಯೇಕವಾಗಿ ನನ್ನ ಮನೆಯಲ್ಲಿ ಇರಬಹುದು. ಹಲೋ, ಅದರಿಂದ ನಮ್ಗೆ ಇದಕ್ಕೆ ಕೆಲವೊಂದು ಸ್ವಲ್ಪ ಸಮಯ ತಾಗ್ಬಹುದು. ಯಾಕೆಂದ್ರೆ ನಾವು ಒಂದೇ ಸರಿ ಒಂದೇ ಹಗಲು ರಾತ್ರಿಯಲ್ಲಿ ಅಥವಾ ಒಂದೇ ದಿವಸದಲ್ಲಿ ಖಂಡಿತವಾಗಿ ಬದಲಾವಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮ ಆತನದ ರೋಗ ಲಕ್ಷಣ ಇಲ್ಲಿ ನೆನಪಿಸ್ತಾರೆ. ಯಾಕೆಂದ್ರೆ ಸ್ವಲ್ಪ ಸಮಯ ಹಿಡಿಬಹುದು ಅಂತ. ಯಾಕಂದ್ರೆ ನೋಡಿ, ನಾನು ಹೇಗೆ ಬರುವಾಗೇನೆ ನನ್ಗೆ ಇಲ್ಲಿ ಹೇಳು ಬರೇ ಒಂದು ನೀನು ಒಪ್ಪಿಕೊಂಡ್ರೆ ಆಯ್ತು, ಒಂದು ನೀನು ಮಧ್ಯ ಎದುರು ನೀನು ಒಪ್ಪುವಂತ ಅಲ್ಲಿಗೆ ಮುಗೀತಂತ ನಾನು ಆಲೋಚನೆ ಮಾಡಿದ್ದೆ. ಅಲ್ಲಿಂದ ಮೆಲ್ಲಗೆ ಒಂದೊಂದೇ ಹೆಜ್ಜೆ ಮಾಡುವತ್ತಿಗೆ ಹಲವಾರು ವಿಚಾರಗಳನ್ನು ತಿಳಿದುಕೊಂಡೆ ಮಾತ್ರವಲ್ಲದೆ ನನ್ನ ಜೀವನವನ್ನು ಸುಗಮವಾಗಿ ಜೀವಿಸ್ಲಿಕ್ಕೆ ಒಂದು ಸ್ವಲ್ಪ ನಾನು ಇದರಲ್ಲಿ ಒಂದು ತೆವಳುತ್ತಾ ಅಂತ ಹೇಳ್ಬೋದು. ಅದ್ರ ಮುಂದಕ್ಕೆ ಹೋಗುವತ್ತಿಗೆ ಹಲವಾರು ವಿಚಾರಗಳು ನನ್ನ ಮನಸ್ಸಿನೊಳಗೆ ಬಂತು. ನಾನು ಯಾವ ತರದ ಮನುಷ್ಯ, ಯಾಕೆ ನಾನು ಈ ರೀತಿ ಮಾಡ್ತೇನೆ, ಅಮಲ ರೋಗದಿಂದ ನಾನು ಯಾರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೇನೆ. ನಾನು ಮುಂಚೆ ಹಾಗೆ ಆಲೋಚನೆ ಮಾಡ್ತಿದ್ದೆ. ಯಾಕೆಂದ್ರೆ ನಾನು ಭಾರಿ ಒಳ್ಳೆ ಮನುಷ್ಯ, ನಾನು ಯಾರಿಗೂ ಏನು ತೊಂದರೆ ಕೊಡುವುದಿಲ್ಲ, ಆದ್ರಿಂದ ನಾನು ಒಳ್ಳೆ ಮನುಷ್ಯ ಅಂತ ನನ್ನ ಮನಸ್ಸಿನಲ್ಲಿ ಇತ್ತು. ಆದ್ರೆ ಈ ಕಾರ್ಯಕ್ರಮದಲ್ಲಿ ಒಂದು ಹೆಜ್ಜೆಯನ್ನು ಒಂದೊಂದೇ ಮುಂದಕ್ಕೆ ಹೋಗುವತ್ತಿಗೆ ನನಗೆ ತಿಳಿಯಿತು ನಾನು ಯಾವ ತರದ ಮನುಷ್ಯ ಅಂತ. ನನಗೆ ಈ ಕಾರ್ಯಕ್ರಮವು ಒಂದು ಕನ್ನಡಿ ಹಿಡಿದ ಹಾಗೆ. ಅದಕ್ಕೋಸ್ಕರ ಹೇಳಿದ್ದಾರೆ ಅವರು, ನಮ್ಮಲ್ಲಿ ಇಂಥ ಒಂದು ಮೂಲಭೂತ ನಮ್ಮಲ್ಲಿ ನನ್ನಲ್ಲಿ ಬದಲಾವಣೆ ಹೊಂದಬೇಕು. ನಾನು ಇತರರನ್ನು ನಾನು ನೋಡುವ ದೃಷ್ಟಿಕೋನ, ನಾನು ಪ್ರತಿಯೊಂದು ಸಂಗತಿಯನ್ನು ನಾನು ವಕ್ರವಾಗಿ ನೋಡುವಂತದ್ದು. ಯಾಕೆಂದ್ರೆ ನನ್ನ ಸ್ವಾಮಿ ಹೇಳಿದ ಒಂದು ಮಾತು ನೆನಪು ಬರ್ತದೆ, ನಾನು ಯಾವುದೇ ಒಂದು ವಿಚಾರಗಳನ್ನು ನಾನು ನೋಡುದು ಯಾವ ರೀತಿ ಅಂದ್ರೆ, ಒಂದು ಗ್ಲಾಸಲ್ಲಿ ಒಂದು ಕಡ್ಡಿ ಹೊರಗೆ ನೋಡಿದ್ರೆ ಹೇಗೆ ನನ್ಗೆ ಅಡ್ಡಿ ಕಾಣ್ತದೆ, ಕಡ್ಡಿ ವಕ್ರವಾಗಿ ಕಾಣ್ತದೆ. ಹಾಗಾದ್ರೆ ಗ್ಲಾಸ್ ಸರಿ ಇಲ್ವಾ, ನೀರು ಸರಿ ಇಲ್ವಾ, ಕಡ್ಡಿ ಸರಿ ಇಲ್ವಾ, ಯಾವ್ದು ಸರಿ ಇಲ್ಲ, ನನ್ನ ದೃಷ್ಟಿಕೋನ ಸರಿ ಇಲ್ಲ. ನಾನು ನೋಡಿ ಅರ್ಥ ಮಾಡ್ಕೊಂಡು ಅಂದ್ರೆ ವಾರೆಕೋರೆಯಾಗಿದೆ ಈ ಕಡ್ಡಿ. ಅದೇ ರೀತಿ ಆತ್ಮೀಯ ಸ್ನೇಹಿತರೆ, ನಾನು ಈ ಒಳಗ ಏನಿದೆ ಅಂದ್ರೆ ಪ್ರತಿ ಒಂದು ಸಂಗತಿಯ ನಾನು ವಕ್ರವಾಗಿ ನೋಡ್ತೇನೆ. ಆದ್ರೆ ಒಂದೇ ಆಗಿಲ್ಲ. ಯಾಕಂದ್ರೆ ನಾನು ನಮ್ಮ ರೋಗ ಬಗಳೆ ಬಳೆ ಉಗುಳಿ ರೋಗ ಅಂತ ಆ ರೀತಿಯಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಈ ಮೀಟಿಂಗ್ಗಳನ್ನು ಹೇಳ್ತಾರೆ. ಇಲ್ಲಿ ಪ್ರತಿ ದಿನ ನಾನು ಇದರಲ್ಲಿ ನಾನು ಈ ಬಾಂಧವ್ಯದ ಜೊತೆಯಲ್ಲಿ ಒಂದಾಗಿರಬೇಕು ಅಂತ. ಆವಾಗ ಮಾತ್ರ ನನ್ಗೆ ಸಾಕಾಗ್ತದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ಲಿಕ್ಕೆ. ಪ್ರತಿಯೊಂದು ಮನುಷ್ಯರನ್ನು ನಾವು ಪ್ರೀತಿಸ್ತೇವೆ ಅಂತ ಹೇಳ್ತೇವೆ. ಆದ್ರೆ ನಾನು ಇಲ್ಲಿ ನನ್ಗೆ ಒಂದು ಪ್ರಶ್ನೆ ಕೇಳ್ಬೇಕು, ನನ್ನ ಪ್ರೀತಿ ಯಾವ ರೀತಿಯದ್ದುಂಟು? ನನ್ನ ಪ್ರತ್ಯೇಕವಾಗಿ ನಾನು ಪ್ರೀತಿಯನ್ನು ಮಾಡುವುದು ನನ್ನ ಲಾಭಗೋಸ್ಕರ ಮಾತ್ರ ನಾನು ಮಾಡ್ತಿದ್ದೆ. ಯಾಕೆಂದ್ರೆ ನನ್ನ ಕುಡಿತದ ಸಮಯದಲ್ಲೂ ಅದೇ ರೀತಿ. ಯಾರಾದ್ರೂ ನನ್ಗೆ ಒಂದು 60 ಅಥವಾ ಒಂದಕ್ಕೊಂದು ಸ್ವಲ್ಪ ಇರುವುದಾದ್ರೆ ಅವ್ರು ನನ್ಗೆ ಭಾರಿ ಒಳ್ಳೆ, ನನ್ನ ಒಂದು ಪ್ರೀತಿಗೆ ಒಂದು ಕಪಟ ಪ್ರೀತಿ ಅಂತ ಹೇಳ್ಬಹುದು. ನಾನು ಇಲ್ಲಿ ನಾವು ಎಲ್ಲರನ್ನೂ ಪ್ರೀತಿಸ್ತೇವೆ, ಸತ್ಯವಾಗಿ ಯಾರು ಅಂತ. ಯಾಕಂದ್ರೆ ಪ್ರೀತಿ ಅಂದ್ರೆ ಏನು, ನಿಸ್ವಾರ್ಥ ಪ್ರೀತಿ ಏನು, ಅದು ತನ್ನ ದೊಡ್ಡಸ್ತಿಯನ್ನು ಮಾಡುವುದಿಲ್ಲ, ಯಾರಿಂದಲೂ ಏನು ಬಯಕಿಸುವುದಿಲ್ಲ, ಸತ್ಯವನ್ನೇ ಹೇಳ್ತದೆ. ಪ್ರತಿಯೊಂದು ಈ ಪ್ರೀತಿಗೆ ತುಂಬಾ ವ್ಯಾಖ್ಯಾನ ಉಂಟು. ಆದ್ರೆ ನಾನು ಏನ್ ಹೇಳ್ತೇನೆ ಅಂದ್ರೆ, ನಾನು ಸರಿಯಾಗಿ ಇದ್ದೇನೆ, ನಾನು 100% ನಾನು ಕಾರ್ಯಕ್ರಮವನ್ನು ಪ್ರೀತಿಸ್ತೇನೆ, ಬಾಂಧವ್ಯರನ್ನು ಪ್ರೀತಿಸ್ತೇನೆ, ಅದೆಲ್ಲ ನಾನು ನನ್ನಷ್ಟಕ್ಕೆ ಇಟ್ಕೊಳ್ತೇನೆ. ಆದ್ರೆ ಈ ಕರೆಕ್ಟ್ ಆಗಿ ಏನ್ರೆ ಈ ಹೆಜ್ಜೆ ಹೇಳಿದ್ದಾರೆ ನನ್ ಖಂಡಿತ ಸಾಧ್ಯವಾಗ್ತಿಲ್ಲ. ಅದರಿಂದ ನಮ್ಮಲ್ಲಿ ಹೆಚ್ಚಿನ ಬಹಳ ಕಡಿಮೆ ಜನರನ್ನು ಪ್ರೀತಿಸಿದ್ದಾರೆ ಅಂತ, ಕಡಿಮೆ ಜನರನ್ನು. ಯಾಕೆಂದ್ರೆ ನನಗೆ ಯಾರು
ಲಾಭದಾಯಕವಾಗಿದ್ದಾರೆ, ನನ್ಗೆ ಯಾರು ಹೆಲ್ಪ್ ಮಾಡಿದ್ದಾರೆ. ನಾನು ಯಾವಾಗ್ಲೂ ಕಾರ್ಯಕ್ರಮದಲ್ಲಿ ಪ್ರೀತಿಸುವುದು ಯಾವ್ದು ಇದ್ದೆ ಅಂದ್ರೆ, ನನಗೆ ಯಾರು ದುಡ್ಡು ಕೊಟ್ಟು ಅಥವಾ ನನಗೆ ಆರ್ಥಿಕವಾಗಿ ಅಥವಾ ನನಗೆ ಲೌಕಿಕ ಸಂಘಗಳಿಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವರು ನನ್ಗೆ ಭಾರಿ ಒಳ್ಳೆ ಜನ. ಅವರು ಸಮಾಜದಲ್ಲಿ ಯಾವ ರೀತಿಯೂ ಇರ್ಲಿ ಬೇಕಾದ್ರೆ, ಅದು ನನ್ಗೆ, ನಾನು ನ್ಯಾಯ ನೀತಿ ಅಥವಾ ಒಂದು ಏನು ಉಂಟು ಆ ರೀತಿ ನಾನು ನೋಡುವವನಲ್ಲ. ಯಾಕಂದ್ರೆ ನಾನೊಬ್ಬ ಅಮರ ರೋಗಿ ಅಲ್ಲ. ಅದರಿಂದ ನಾನು ಪ್ರೀತಿಸುವುದು ಯಾವ ರೀತಿ ಅಂದ್ರೆ, ಅದರಲ್ಲಿ ಒಂದು ಇಬ್ಬಗೆ ನೀತಿ ಉಂಟು. ನನಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವರನ್ನು ಪ್ರೀತಿಸುತ್ತೇವೆ. ಮತ್ತೊಂದು ಮುಖ್ಯ ವಿಷಯ ಹೇಳಿದ್ದೇವೆ ಇಲ್ಲಿ, ನಾವು ಅತಿ ಕಡಿಮೆ ಜನರನ್ನು ಪ್ರೀತಿಸಿದ್ದೇವೆ ಅಂದ್ರೆ ನನಗೆ ಯಾರು ಹೆಲ್ಪ್ ಮಾಡ್ತಾರೆ, ನನ್ನ ಪರವಾಗಿ ಯಾರು ಮಾತಾಡ್ತಾರೆ, ನಾನು ಮಾಡಿದ್ದು ಸರಿ ಯಾರು ಹೇಳ್ತಾರೆ, ಅದನ್ನೆಲ್ಲ ನಾನು ಅವರಲ್ಲಿ ಮಾತ್ರ ನಾನು ಪ್ರೀತಿಸುವುದು. ಹೆಚ್ಚಿನ ನಾವು ಯಾವ ಪ್ರತಿಕ್ರಿಯೆಯೂ ಇಲ್ಲವರಾಗಿದ್ದೆವು. ಹೇಗೆ ಮೇಲೆ ಹೆಚ್ಚಿನವರ ಹತ್ರ ನಾವು ಯಾವುದೇ ಪ್ರತಿಕ್ರಿಯೆ ಮಾಡುವುದಿಲ್ಲ. ಯಾಕೆಂದ್ರೆ ನಮ್ಗೇನು ಅವನು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಸಾಯ್ಲಿ ಬಿಡ್ಲಿ ಅಂತ ಅದೇ ರೀತಿ ಮಾತಾಡುದು. ಇಲ್ಲ ಅಂದ್ರೆ ಅದಕ್ಕಿಂತ ಉಲ್ಟವಾಗಿ ಎಲ್ಲಿ ಇಲ್ಲದಿರುತ್ತಿದ್ರೆ ನಾನು ನನ್ನಷ್ಟಕ್ಕೆ ನಾನೇನಂದ್ರೆ ಮೊದಲಿಗೆ ಬಂದು ಕುಡಿತ ದೂರದಿಂದಿದ್ರೆ ಇದೆಲ್ಲ ವಿಚಾರ ತಿಳಿಯದೆ ನಾನು ಅವರ ಬಗ್ಗೆ ಇನ್ನೂ ಒಂದು ಕೆಟ್ಟದಾಗಿ ಮಾತಾಡ್ತಿದ್ದೆ. ಆದ್ರೆ ನಾನು ಈಗ ಏನಂದ್ರೆ ನಾನು ಅವರ ಗೋಜಿಗೆ ಹೋಗುದಿಲ್ಲ, ಅವರು ಇರಲಿ ಹಾಗೆಲ್ಲ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಉಳಿದವರು ನಾವು ಉಪೇಕ್ಷಿಸಿದೆವು ಇಲ್ಲವೇ ತಿರಸ್ಕಾರದಿಂದ ನೋಡಿದೆವು. ಖಂಡಿತ ಬಂಧುಗಳೇ, ಯಾಕೆಂದ್ರೆ ನನಗೆ ಯಾರು ಹೆಲ್ಪ್ ಮಾಡುವುದಿಲ್ಲ ಅಥವಾ ಯಾರು ನನ್ನ ಮಾತು ಯಾರು ಸರಿ ಅಂತ ಹೇಳಿಲ್ಲ, ನನ್ನ ಮಾತಿಗೆ ಯಾರು ಮಾತಾಡ್ತಾರೆ ಅವರನ್ನು ನಾನು ಯಾವ ರೀತಿ ನೋಡೇನೆ ಅಂತ. ಯಾಕೆಂದ್ರೆ ನಾನು ಅಂತವರೆಲ್ಲ ತಿರಸ್ಕಾರದಿಂದ ಬೇಕಾದ್ರೆ ನಾನು ಅವ್ರ ಬಗ್ಗೆ ಒಂದು ನನ್ನ ಮಾತು ಹೇಳಿ ಅವರ ಸುದ್ದಿಗಳು ಬೇಕಾದ್ರೆ ಹರಡಿಸ್ತೇನೆ. ಆಗಿದೆ ಅದಕ್ಕೋಸ್ಕರ ನಾನು ತಿರಸ್ಕಾರನ ನೋಡು ಮಾತ್ರವಲ್ಲ, ಅವ್ರಿಗೆ ನಾನು ಒಂದು ಒಳ್ಳೆ ವಿಚಾರವಾಗಿ ಅವರು ಮಾಡಿದ ಕೆಲಸಕ್ಕೆ ನಾನು ಯಾವುದೇ ವಿಷಯದಲ್ಲಿ ಅವನಿಗೆ ಅವರ ಪರವಾಗಿ ನಾನು ಮಾತಾಡುವುದಿಲ್ಲ. ಅಲ್ಲಿಗೆ ನಾವು ಅವರನ್ನು ತಿರಸ್ಕಾರದಿಂದ ನೋಡುವುದು, ತಿರಸ್ಕಾರ ಮಾತನಾಡುವುದು, ಆ ರೀತಿ ನಾನು ಮಾಡಿದ್ದೇನೆ. ಇಂಥ ಅನುಭವ ಸಾಮಾನ್ಯವಾಗಿ ಇರುವುದು ಹೌದಾರು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ನನ್ನಂತ ಅಮರೋಗಿಯಲ್ಲಿ ಇರುವಂತ ಸಹಜ. ಯಾಕಂದ್ರೆ ಇಲ್ಲಿ ಮುಖ್ಯ ವಿಷಯ ಉಂಟು, ನಾನು ರೋಗಗ್ತ. ಅದರಿಂದ ನನ್ನ ಈ ಸ್ವಭಾವ ಇರುವುದು ಸಾಮಾನ್ಯವಾಗಿ ಹೌದಂತ ಹೇಳ್ತಾ ಇರೋ ಇಲ್ಲಿ. ಯಾಕೆಂದ್ರೆ ನಾನು ನನ್ನ ರೋಗ ಆರಿದೆ, ಬೇಕವ ನಾವು ಕುಡಿಬಿಟ್ಟಾಗಲೇ ರೋಗ ಗುಣ ಆಗುದಿಲ್ಲ. ನಾನು ಒಂದು ಅಮಲ್ರೋಗಿ, ಸದಾ ಅಮಲ್ರೋಗಿ ಇರ್ತೇನೆ. ಅದರಿಂದ ನಾನು ಕುಡಿತ ಬೇಕು ನಾ ಅಮಲ್ ರೋಗಿ ಇಲ್ಲ ಅಂತ ಆಗುದಿಲ್ಲ. ನಾನು ನೆಟ್ಕೊಳ್ಬೇಕು. ನನ್ನ ರೋಗ ಯಾವ ರೀತಿ ಅಂದ್ರೆ ಇಲ್ಲಿ ಜ್ವರಕ್ಕೆ ಒಂದು ಸಮಾನವಾಗಿ ಹೊಂದಿಸ್ತಾರೆ. ಯಾಕೆಂದ್ರೆ ಒಂದು ಜ್ವರ ಹೊರಗಿನ ಟೆಂಪರೇಚರ್ ಅಥವಾ ನಮ್ಮ ದೇಹದ ಉಷ್ಣತೆ ಇರಬೇಕಾದ ನನ್ನ ರೋಗ ನನ್ನ ಒಳಗಡೆನೆ ಉಂಟು. ಒಂದು ಮಲೇರಿಯಾ ಬಂದವನು ಕಂಬಳಿ ಹೊದ್ದು ಚಳಿಯಲ್ಲಿ ನಡ್ತಾನೆ ಆದ್ರೆ ಅವನಿಗೆ ನಾನು ಹೇಳಲಿಕ್ಕೆ ಆಗುದಿಲ್ಲ, ಇಂಥ ಬಿಸಿಲುಂಟು ಮಾರ್ರೆ, ನೀನ್ ಯಾಕೆ ಕಂಬಳಿ ಹೊದ್ಕೊಂಡಿದ್ದೆ ಅಂತ. ಅಂದ್ರೆ ಅವನ ರೋಗ ಆ ರೀತಿ. ಅದರಿಂದ ನನ್ನ ರೋಗ ಒಳಗೆ ಉಂಟು. ನನ್ನ ಸ್ವಭಾವ ಸಾಮಾನ್ಯವಾಗಿ ಹೌದರು ಈ ಬಂಧುಗಳು ನಮ್ಮ ಸಚಿತ್ತವನ್ನು ಉಳಿಕೊಳ್ಳುವುದಾಗಿ ಇದರಿಂದ ಹೆಚ್ಚಿನದಾದರೂ ಮಾಡಲೇಬೇಕಾಗಿದೆ. ಇಲ್ಲ ನಾನು ಬದಲಾವಣೆ ಮಾಡಲಿಕ್ಕೆ ನಾನು ಪ್ರಯತ್ನ ಬೇಕು. ಖಂಡಿತವಾಗಿ ನಾನು ಈ ಪ್ರಯತ್ನವನ್ನು ಮಾಡಲೇಬೇಕಾಗಿದೆ. ಇನ್ನು ಕೆಲವೇ ಮಂದಿಯನ್ನು ಆಳವಾಗಿ ಯೋಚಿಸುವುದು, ಹೆಚ್ಚಿನವರನ್ನು ಮನಸ್ಸದೇ ಇರುವುದು ಮತ್ತು ಯಾರನ್ನೇ ಆದರೂ ಯೋಚಿಸುವುದು ಅಥವಾ ಹೆದರುವುದು ಮಾತ್ರ ನನಗೆ ಸಾಧ್ಯವೆಂಬ ಯೋಚನೆ ನಾವು ಸ್ವಲ್ಪ ಸ್ವಲ್ಪವಾಗಿ ಆದರೂ ತೊರೆಯಬೇಕು. ಮುಖ್ಯವಾಗಿ 10ನೇ ನಮ್ಗೆ ಈ ವಿಚಾರವನ್ನು ನಾನು ನನ್ನಲ್ಲಿ ಅಳವಡಿಸ್ಲಿಕ್ಕೆ ನನಗೆ ಸಾಧ್ಯವಾಗ್ತದೆ. ಈ ಬ್ಯಾರಬಲ್ಲಿ ಹೇಳ್ತಾರೆ ಮಾತ್ರಲ್ಲ, ಸಾಧ್ಯ ಆಗ್ತದೆ. ಎಷ್ಟು ನಾನು ನನ್ನ ಮಾತನ್ನು ಕಳಿಸ್ತೇನೆ, ಸಮಯನೂ ಆಗ್ತಾ ಬಂತು. ಈಗ ನಾವು ನಿಲ್ಲಿಸೋಣ. ಓಕೆ, ತುಂಬಾ ಧನ್ಯವಾದಗಳು ಆಲ್ಬೋಟ್ ಸರ್. ಒಂದು ಒಳ್ಳೆ
ವಿವರಣೆ ಅನುಭವ ನೀಡಿದ್ರಿ. ತಮಗೆ ತುಂಬಾ ಧನ್ಯವಾದಗಳು. ಸ್ನೇಹಿತರೆ, ಇದನ್ನ ಕಂಟಿನ್ಯೂ ನಾಳೆ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಸೊ ಇವತ್ತು 12 ಹೆಜ್ಜೆಗಳು ಮತ್ತು 12 ಫಲಗಳು ಪುಸ್ತಕ ಓದಿದ್ದೆ ನಮ್ಮ ಪ್ರಶಾಂತ್ ಸ್ನೇಹಿತರಿಗೆ, ಹಾಗೆ ಅದರ ಬಗ್ಗೆ ವಿವರಣೆ ಒಂದು ಅನುಭವ ನೀಡಿದವ್ರಿಗೆ ನಮ್ಮ ಅರುಣ್ ಸಾರ್ಗೆ, ಹಾಗೂ ನಮ್ಮ ಮಾರ್ಕ್ ಸಾರ್ಗೆ, ನಮ್ಮ ಆಲ್ಬೋಟ್ ಸಾರ್ಗೆ ತುಂಬಾ ಧನ್ಯವಾದಗಳು. ಹಾಗೂ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಇನ್ನ 5 ನಿಮಿಷ ಸಮಯ ಇದೆ. ಇವತ್ತು ಪ್ರಶ್ನೆಗಳು ಏನಿಲ್ಲ. ನಾಳೆ ಡೌಟ್ ಏನಾನ ಇದ್ರೆ ನಾಳೆ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಸೊ ಈಗ ಒಂದು ಮಾರ್ಕ್ ಸರ್ ಒಂದು 2 ನಿಮಿಷ ಮಾತಾಡ್ತೀರಾ? ಜಮನಾಥ್, ಅಲ್ಲಿ ಪ್ರಕಟಣೆ ಉಂಟಲ್ಲ, ನೀವು ಪ್ರಕಟಣೆ ಮಾಡುವುದಕ್ಕೆ ಸಮಯ ಆಗ್ತದೆ. ಪ್ರಕಟಣೆ ಮಾಡಿ ಒಂದು ನಾರವಿದ್ದು ಒಂದು